ಚರಣಾರವಿಂದಕ್ಕೂ ಮಹಾಮೌನ ಯೋಗಿ ಗುರುನಾಥಾಳು ನಂಬಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಉಪಸ್ಥಿತ ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಿಗೂ ಶರಣಗಳು. ಆತ್ಮೀಯರೇ, ಅನುಭವಿ ಆರೋಗ್ಯರ ಲಕ್ಷಣ ಹೇಳಿದರು ಮತ್ತು ಶಾಸ್ತ್ರ ಕೆಳಗೆ ಆರಂಭ ಆಯಿತು ಅಂತ ನಿನ್ನೆ ಸೂತ್ರ ನೋಡಿದ್ದೀವಿ. ರಾಗ ವಿರಾಗ ತನ್ಮಿತ್ರമുള്ളವರಲ್ಲಿ ಯೋಗಿಸು ಕರ್ಮ ಚಿತ್ತಕ್ರಿಯ ಅಂತ ಸೂತ್ರದ ಅರ್ಥ ಸಂಕ್ಷಿಪ್ತವಾಗಿ ನಿನ್ನೆ ನೋಡಿ ಆಗಿತ್ತು. ಏನಂದ್ರು ಆರೂಢ ನಿನ್ನೆ ಚಿಂತನೆ ಮಾಡಿದ್ದೀವಿ. ಎಲ್ಲರೂ ಆರೂಢ ಅವಸ್ಥೆಗೆ ಮುಟ್ಟುವುದು ಸುಲಭವಿಲ್ಲ. ಎಲ್ಲರೂ ಆರೂಢ ಅವಸ್ಥೆಗೆ ಮುಟ್ಟುವುದು ಸುಲಭವಿಲ್ಲ. ಅದಕ್ಕಾಗಿ ಮತ್ತೆ ಇನ್ನು ಉಳಿದವರು ಇದ್ದಾರಲ್ಲ, ಆರೂಢ ಅವಸ್ಥೆಯನ್ನು ಮುಟ್ಟಲಾರದವರು, ಅವರ ಸಲುವಾಗಿ ಮತ್ತೆ ಶಾಸ್ತ್ರ ಕೆಳಗೆ ಬರ್ತಾ ಇದೆ ನೋಡ್ರಿ. ರಾಗ ವಿರಾಗ ತನ್ಮಿತ್ರമുള്ളವರಲ್ಲಿ ಯಾರಿಗೆ ಪ್ರಾಪಂಚಿಕ ವಿಷಯಗಳಲ್ಲಿ ಪ್ರೀತಿ ಇದೆಯೋ ಅವರು ರಾಗವುಳ್ಳವರು ರಾಗಿಗಳು. ರಾಗ ಅಂದರೆ ಪ್ರೀತಿ, ಅದು ಉಳ್ಳವರು ರಾಗಿಗಳು. ಯಾರಿಗೆ ಪ್ರಾಪಂಚಿಕ ಪದಾರ್ಥಗಳು ನಿಕೃಷ್ಟವಾಗಿ ಕಂಡಿವೆಯೋ ಅವರು ವಿರಾಗ. ವಿಗತಃ ರಾಗ ವಿರಾಗ. ವಿರಾಗವುಳ್ಳವರು ವಿರಾಗಿಗಳು. ಪ್ರೀತಿ ಹೋಗಿದೆ, ಆದರೆ ಇನ್ನೂ ಗುರಿ ಮುಟ್ಲಿಕ್ಕೆ ದೂರ ಇದೆ. ರಾಗ ವಿರಾಗ. ಆಮೇಲೆ ಮಿಶ್ರ ಅಂತ ಬರೆದರು. ತನ್ಮಿಶ್ರಂ ಉಳ್ಳವರಲ್ಲಿ ಇದು ಬೇಕು ಅದು ಬೇಕು ಎರಡೂ ಬೇಕು ಅನ್ನುವಂತಹ ಭಾವ ಇದ್ದವರು. ಇವರಿಗೆ ಏನು ಹೇಳ್ತಾರೋ ಅಂತೇಳಿ ಉಳ್ಳವರಲ್ಲಿ ಕರ್ಮ ಚಿತ್ ಭಕ್ತಿಯ ಯೋಗಿಸು. ಕರ್ಮ ಪ್ರವರ್ತಕ ಕರ್ಮ ಯಾರಿಗೆ? ರಾಗಿಗಳಿಗೆ. ವಿರಾಗಿಗಳಿಗೆ ನಿವರ್ತಕ ಕರ್ಮ ಜ್ಞಾನ ಮಾರ್ಗ. ನಿವರ್ತಕ ಕರ್ಮ ಅಂದರೆ ಜ್ಞಾನ ಮಾರ್ಗ. ರಾಗ ವಿರಾಗ ಉಳ್ಳವನಿಗೆ ಉಪಾಸನ ಅಥವಾ ಭಕ್ತಿ. ಆಯಾಯ ಮಾರ್ಗದಲ್ಲಿ ಅವರು ದುಡಿಯಬೇಕು ಅಂತ ಇದ್ರ ಅಭಿಪ್ರಾಯ. ರಾಗಿಯಾದವನು ಇಹಲೋಕದ ಪರಲೋಕದ ಭೋಗ್ಯ ಪದಾರ್ಥಗಳಲ್ಲಿ ಮುಳುಗಿ ಎದ್ದು ಸಾಕಾದಾಗ ಬರ್ತಾನೆ ಅವನು ವಿರಾಗಿ ಆಗ್ತಾನೆ. ಸಾಕಾಗಿರ್ಬೇಕು. ಸಾಕಾಗದ ಈ ಕಡೆ ಬರೋದೇ ಇಲ್ಲ. ಹುಟ್ಟಲು ಹೊಂದಲು ಬೆಳೆಸತ್ತಂಗೆ ನೆತ್ತನೆ ಯೋಗ ಬೆಳಸದ ಬಂಗೆ. ಇಲ್ಲಿ ಅಧಿಕಾರ. ಹುಟ್ಟುವುದು ಸಾಯೋದು ಇನ್ನೂ ಸಾಕಾಗಿಲ್ಲ ಅಂತ ಅವ್ರು ರಾಗಿ ಆಯ್ತಲ್ಲೇ ಇರು. ಯಾರು ಬೇಡ ಅಂತಾರೋ, ನಿನಗೆ ಯಾರು ಬೇಡ ಅಂತಾರೋ ಇದು ಅಲ್ಲೇ ಇರೋ ಅಂಥದ್ದು ಶಾಸ್ತ್ರ. ಮತ್ತು ಇದರಿಂದ ಸಾಕಾಗಿತ್ತಂದರೆ ವಿರಾಗಿ ಆಗು, ನಿಷ್ಕಾಮ ಕರ್ಮ ಮಾಡು. ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮ ಮಾಡು. ಮತ್ತು ಎರಡೂ ಬೇಕಂತೀಯ. ಇನ್ನೊಂದು ನಾ ಇದನ್ನಟ್ಟು ಅದನ್ನಟ್ಟು ಮಾಡ್ಕೊಂಡು ಹೋಗು, ಒಂದಿನ ಅದು ಕಡಿಮೆ ಆಗ್ತದೆ. ಒಟ್ಟು ಈ ದಾರಿ ಹೀಗೆ ಅಂತಿದ್ರೆ ಅಭಿಪ್ರಾಯ ಮತ್ತೇನೂ ಇಲ್ಲ. ಈ ದಾರಿ ಕಡೆಯಪ್ಪ. ರಾಗಿಗೆ ಕರ್ಮದಳು ಅಧಿಕಾರವೂ ಅಹುದು. ಕರ್ಮದಳು ವೇದ ವಿಹಿತವಾದ ಸತ್ಕರ್ಮಗಳು ಅಥವಾ ನಮಗೆ ತಿಳಿದಂತೆ ಇನ್ನೊಬ್ಬರಿಗೆ ಅನ್ಯಾಯ ಮೋಸ ವಂಚನೆ ಮಾಡದೆ ನಮ್ಮ ಕರ್ತವ್ಯಗಳು ಧರ್ಮ ಪುರಸ್ಸರವಾಗಿದ್ದರೆ ಅದು ಯೋಗ್ಯವಾದ ಕರ್ಮ. ಯಜ್ಞ ಯಾಗ ಮಾಡೋ ಕಾಲಂತೂ ಇದಲ್ಲ. ನಿನ್ನ ವರ್ಣಕ್ಕೆ ವಿಹಿತವಾದ ಕರ್ಮವನ್ನು ನೀನು ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ನಿಷ್ಕಾಮ ಆಗ್ತದೆ. ಫಲದ ಅಪೇಕ್ಷೆಯಿಂದ ಇನ್ನೊಬ್ಬರಿಗೆ ಮೋಸ ಅನ್ಯಾಯ ಆಗದಂತೆ ಮಾಡಿದರೆ ಸಕಾಮ ಆಗ್ತದೆ. ಸಕಾಮದಿಂದ ಪುಣ್ಯ ಪ್ರಾಪ್ತಿ ಆಗ್ತದೆ, ಸ್ವರ್ಗಲೋಕಕ್ಕೆ ಹೋಗ್ತೀವಿ. ನಿಷ್ಕಾಮದಿಂದ ಚಿತ್ತ ಶುದ್ಧಿ ಆಗ್ತದೆ, ಜ್ಞಾನ ಮಾರ್ಗಕ್ಕೆ ಬರ್ತೀವಿ. ಇಷ್ಟೇ, ಮತ್ತೇನಿಲ್ಲ. ನೋಡೋಣ ಇಲ್ಲಿ ರಾಗ ಹೇಳ್ತಾರೆ. ರಾಗಿಗೆ ಕರ್ಮದಳು ಅಧಿಕಾರಬಹುದು. ಎರಡನೇದಾವು ವಿರಾಗಿಗೆ ಜ್ಞಾನದೊಳು ಅಧಿಕಾರ. ವಿರಾಗಿಗೆ ಜ್ಞಾನದೊಳು ಅಧಿಕಾರ ಅಂದ್ರೆ ನಿವರ್ತಕ ಕರ್ಮವನ್ನು ಅನುಷ್ಠಾನ ಮಾಡಬೇಕಾವ. ಕರ್ಮದೇವಾಧಿಕಾರತೆ ಮಹಾಫಲೇಶು ಪದಾರ್ಥನ ಎಂಬಂತೆ ಅನುಷ್ಠಾನ ಮಾಡಿ ಚಿತ್ತ ಶುದ್ಧಿ ಆಯಿತು ಅಂದರೆ ಬಾ ಈ ಕಡೆ. ಚಿತ್ತ ಶುದ್ಧಿ ಅಷ್ಟು ಒಂದೇ ಆಗೋದಲ್ಲ, ಸುಮ್ಮನೆ ಹೇಳ್ತೇವೆ. ಚಿತ್ತ ಶುದ್ಧಿ ಆಗೋದಷ್ಟು ಸುಲಭವಿಲ್ಲ. ಅನೇಕ ಜನ್ಮ ಹೋಗ್ಬೇಕಂತ ಭಗವಂತ ಅನೇಕ ಜನ್ಮ ಸವೆದಾಗ ಚಿತ್ತ ಶುದ್ಧಿ ಆಗ್ತದೆ. ಮುಕ್ತನಾಗಲಿಕ್ಕೆ ಬಾಳೋದ್ಬೇಕಾಗಿಲ್ಲ. ಭಾಗವತ ಈ ಮಾತು ಬಂದಿದೆ. ಮುಕ್ತನಾಗಲಿಕ್ಕೆ ಬಹಳ ಬೇಕಾಗಿಲ್ಲ. ಅಂತಃಕರಣ ಶುದ್ಧ ಆಯಿತು. ಶಾಸ್ತ್ರ ಹೇಳ್ತು ಆ ಬ್ರಹ್ಮವೇ ನೀನು ಇದ್ದಿ ತತ್ವಂ ಅಸಿ ಅಂತು. ಅಂತಃಕರಣ ಶುದ್ಧ ಆಯಿತು. ಅಹಂ ಬ್ರಹ್ಮ ಅಸ್ಮಿ ಅಂತದ ಅಂತಃಕರಣ ವೃತ್ತಿ. ಅಂತಃಕರಣ ಶುದ್ಧ ಇಲ್ಲ, ನಾನೇನು ಬ್ರಹ್ಮಕ್ಕೇನು
ನಾ ಹುಟ್ಟುತ್ತೇನೆ, ನಾನು ಸಾಯ್ತೇನೆ, ನನ್ನಲ್ಲಿ ಸರ್ವಜತ್ವಾದಿ ಗುಣಗಳಿದ್ದಾವೇನು, ಹೀಗೆಲ್ಲ ಮತ್ ಸಂಶಯಗಳು ಉತ್ಪತ್ತಿ ಆಗ್ತಾವೆ. ಯಾವಾಗ ಅಂತಃಕರಣ ಪರಿಪಕ್ವ ಆಗದೇ ಇದ್ದಾಗ, ಶುದ್ಧ ಆಗದೇ ಇದ್ದಾಗ. ಅದಕ್ಕೆ ರಾಗಿಗೆ ಕರ್ಮದಳು ಅಧಿಕಾರವೂ ಹೌದು, ವಿರಾಗಿಗೆ ಜ್ಞಾನದಳು ಅಧಿಕಾರ. ರಾಗ ವಿರಾಗ ಮುಳ್ಳವನಿಗೆ, ರಾಗ ವಿರಾಗ ಎರಡೂ ಇದ್ದವನಿಗೆ ಇಲ್ಲ ಅಧಿಕಾರ ಅಂತೇಳಿ ನಿಜ ಭಕ್ತಿ. ನಿಜ ಭಕ್ತಿ ಅಂತ ಕರೆದಾರೆ. ಕೈ ಮುಗಿತೇವೆ ಅಂದರೆ ನಮಸ್ಕಾರ, ನಮಸ್ಕಾರ. ಇದು ನಿಜ ಭಕ್ತಿ ಇರ್ತದೋ ಏನು ಇರ್ತದೋ ಬರ್ತೀವಿ, ಕೈ ಅಂತ ಮುಗಿತೇವೆ, ಕೈ ಮುಗಿತೇವೆ. ಕಾಟಾಚಾರ ಕೈ ಮುಗಿತೇವು, ಏನೋ ಮನಃಪೂರ್ವಕವಾಗಿ ಕೈ ಮುಗಿತೇವು ಅಂತ ಅವರಿಗೆ ಬರ್ತದೆ. ಅದಕ್ಕೆ ಪರಮಾತ್ಮನಲ್ಲಿ ಭಕ್ತಿ ಇಡು. ಪರಮಾತ್ಮ ನಿಜ ಭಕ್ತಿ ಇಡು. ಪರಮಾತ್ಮನನ್ನು ಕಣ್ಣಿಗೆ ಕಾಣೋದಿಲ್ಲ, ಆದರೂ ಕೂಡ ಈ ಜಗದ ವೈಚಿತ್ರ್ಯವನ್ನು ನೋಡಿ, ಜಗತ್ತಿನ ವೈಚಿತ್ರ್ಯವನ್ನು ನೋಡಿ ಪರಮಾತ್ಮನು ಒಬ್ಬನು ಇದ್ದಾನೆ ಅಂತ ತಿಳ್ಕೊಂಡು ಭಕ್ತಿ ಮಾಡು. ಅವನು ಪರೋಕ್ಷ. ಇನ್ನು ಅಪರೋಕ್ಷ ಪರಮಾತ್ಮ ಯಾರೋ ಅಂತ ಕೇಳಿದ್ರೆ ಗುರುಗಳು. ಪ್ರತಿಯೊಬ್ಬರು ಗುರುಗಳನ್ನು ಮಾಡಿಕೊಳ್ಳಲೇಬೇಕು ಅಂತ ಈ ಪೂರ್ವದಲ್ಲಿ ಬಂದಿದೆ, ಶಾಸ್ತ್ರದ ವಚನ. ಪ್ರತಿಯೊಬ್ಬರು ಮಾಡಿಕೊಳ್ಳಲೇಬೇಕು. ಮಾಡಿಕೊಳ್ಳದೇ ಹೋದರೆ ಮಾನವ ಜನ್ಮವು ವ್ಯರ್ಥ ಉಂಟು, ಸಾರ್ಥಕತೆ ಅಂತೂ ಅಲ್ಲವೇ ಅಲ್ಲ. ಗೃಹಸ್ಥರ ಆಗಲಿ, ಮುಂದೆ ಸನ್ಯಾಸರೇ ಆಗಲಿ, ಏನಾದರೂ ಆಗಲಿ ಗುರುಗಳನ್ನು ಮಾಡಿಕೊಳ್ಳಲೇಬೇಕು. ಗುರುವರನೊಲವಿಲ್ಲದವನು ಅಂತ ಹೇಳಿದರೆ ಗುರುಕರುಣವಿಲ್ಲದವರ ಸಂಘ ಸಾಯುವ ತನಕ ಬೇಡ ಅಂತ ಅನುಭವಿಗಳಾಗ. ಗುರುವಿನ ಕರುಣೆಯನ್ನು ಯಾರು ಪಡೆದಿಲ್ಲವೋ ಅವರ ಸಂಘ ಸಾಯುವ ತನಕ ಬೇಡ. ಅವ್ರು ಆ ಕಡೆನೇ ಹೇಳ್ಕೊಂಡು ಹೋಗೋರು. ಅದಕ್ಕೆ ಮೊನ್ನೆ ನೀಚರರು ಮಾತಾಡಿದ್ದೀವಲ್ಲ, ಯಾರು ನೀಚರರು ಅಂತ ಮೊನ್ನೆ ಮಾತಾಡಿದ್ದೀವಿ. ಜ್ಞಾನದ ಅಭ್ಯಾಸವನ್ನು ಮಾಡದ ಮಾನವನೇ ತಿಳಿ ಹೀನ ಕುಲದವ. ಅನುಭವ ಬರ್ತಾರೆ ಹೇಳ್ತಾರೆ. ಮಾನವ ಕುಲ ಅಂತ ಮೊನ್ನೆ ಬೆಳೆಸಿದ್ದೀವಲ್ಲ, ಜ್ಞಾನದ ಅಭ್ಯಾಸವನ್ನು ಮಾಡದ ಮಾನವನೇ ತಿಳಿ ಹೀನ ಕುಲದ. ಅಂದರೆ ಜ್ಞಾನದ ಅಭ್ಯಾಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಲೌಕಿಕದ ಜೊತೆಗೆ ಇದನ್ನು ಬೆಳೆಸ್ಕೋಬೇಕು, ಆಗಲೇ ಜಾಣರಾಗೋದು. ಜಾಣನು ಲೌಕಿಕ ಪರಮಾರ್ಥವೆರಡನ್ನು ಮಾಡಲಿ ಕೂಡಿ ನಡೆಸುತ್ತೇನು ಎಂತು. ಜಾಣರಾಗಬೇಕು ನಾವು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಕೇವಲ ಆಹಾರ, ನಿದ್ರಾ, ಭಯ, ಮೈಥುನಾದಿಗಳಲ್ಲಿಯೇ ನಮ್ಮ ಜೀವನ ಹೋಗಬಾರ್ದು. 24 ತಾಸು ಇದ್ದಾವೆ, ಒಂದು ಅರ್ಧ ಗಂಟೆ ಮಾಡಿರಿ ಸತ್ಸಂಗ. ನೀವು ಒಬ್ಬರಾದ್ರು ಮಹಾತ್ಮರ ಚರಿತ್ರೆಗಳನ್ನು ಓದ್ರಿ. ಶಾಸ್ತ್ರ ತಿಳಿದಿದ್ರು ಕೂಡ ಶರಣರ ಚರಿತ್ರೆ, ಮಹಾತ್ಮರ ಚರಿತ್ರೆ, ಇತಿಹಾಸ, ಪುರಾಣ ಓದ್ರಿ. ನಮ್ಮ ಮನುಷ್ಯರ ಸಲುವಾಗಿ ಎಲ್ಲ ಗ್ರಂಥಗಳನ್ನು ಬರ್ತಾರೆ. ಪಶು ಪಕ್ಷಿ ಕ್ರಿಮಿ ಕೀಟಗಳ ಸಲುವಾಗಿ ಯಾರೂ ಬರ್ತಿಲ್ಲ ಗ್ರಂಥಗಳನ್ನು. ಅವಕ್ಕೆ ಓದಾಕೂ ಬರೋದಿಲ್ಲ, ಕೇಳಾಕೂ ಬರೋದಿಲ್ಲ. ಅವ್ರಿಗೆ ನಮ್ಗೆ ಓದಾಕೂ ಬರ್ತದೆ, ಕೇಳಾಕೂ ಬರ್ತದೆ. ಎರಡೂ ಮಾಡದೆ ಹೋದ್ರೆ ಏನನ್ಬೇಕು ಅಂದರೆ ನಾನು ಎಲ್ಲರನ್ನೂ ಮಾಡದೆ ಹೋದ್ರೆ ಏನು ಅನ್ಬೇಕು ಅಂತ ಕೇಳ್ತದೆ ಜನ. ಅದಕ್ಕೊಂದಿಷ್ಟು ಶಾಸ್ತ್ರದ ಅಧ್ಯಯನ ಬೇಕೇ ಬೇಕು. ಶಾಸ್ತ್ರದ ಅಧ್ಯಯನ ಬೇಕಂದ್ರೆ ಗುರುಗಳನ್ನು ಮಾಡ್ಕೊತೀವಿ. ಗುರುಗಳನ್ನು ಮಾಡಿಕೊಳ್ಳದೆ ನೀವೇ ಓದ್ತೇವಂದ್ರೆ ಅದು ಉದ್ಧಾರ ಮಾಡಿದಂತೂ ಅಲ್ಲ. ಯಾಕಂದರೆ ಬಂದಿರೋ ಸಮಸ್ಯೆಗಳನ್ನು ನಿಮ್ಮ ಗ್ರಂಥಗಳು ಪರಿಹಾರ ಮಾಡೋದಿಲ್ಲ. ಪರಿಹಾರ ಆಗಬೇಕು ಅಂತಾದ್ರೆ ಗುರುಗಳು ಇಷ್ಟಿಟ್ಕೊಳ್ಳೋನು. ರಾಗಿ ವಿರಾಗಿ ಇಬ್ಬರಾದ್ರೆ ರಾಗ ವಿರಾಗ ಯಾಕೆ ಇರ್ತಾವ? ನನಗಿದು ಬೇಕು ಅದು ಬೇಕು ಅನ್ನೋ ಎರಡೂ ಬೇಕನ್ನ ಆಗಲಿ. ಅದು ಒಂದು ಅರ್ಥರ ಬುದ್ಧಿ ಐತಲ್ಲ, ರಾಗಿಗಿಂತಲೂ ಶ್ರೇಷ್ಠ ಏನು, ರಾಗಿಗಿಂತಲೂ ಇವು ಶ್ರೇಷ್ಠ, ಇವ್ರಿಗಿಂತಲೂ ವಿರಾಗಿ ಶ್ರೇಷ್ಠ. ಈಗ 3 ಭಾಗ ಮಾಡಿದ್ರು. ಶ್ರುತಿಯೊಳು ಬೋಧಿತವೆನಿಸುವ ಕರ್ಮದ ಗತಿಯು 2 ಅಲ್ಲಿ ಪ್ರವರ್ತಕ ನುತ ನಿವರ್ತಕಂ. ಇವು ತಾವು ಅಸತ್ಕೃತಿಯು ಸತ್ಕೃತಿಯು ಎಂದು ಗುರಿಬಿಡಿದು ಯಶವವು. ಬರಬೇಕು ನೋಡ್ರಿ. ಶ್ರುತಿಗಳು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಶ್ರುತಿಗಳು ಬೋಧಿತವೆನಿಸುವ ಹೇಳಿಕೆಯಾಗಿರುವ ಶ್ರುತಿಗಳು ಹೇಳಿವೆ ಅಂತ ಅರ್ಥ, ಮತ್ತೇನಿಲ್ಲ. ಹೇಳಿಕೆಯಾಗಿರುವ ಕರ್ಮದ ಗತಿಯು 2, ಒಂದು ಪ್ರವರ್ತಕ ಒಂದು ನಿವರ್ತಕ. ಧರ್ಮವೂ ಕೂಡ 2 ಇದಾವೆ, ಒಂದು ಪ್ರವರ್ತಕ ಧರ್ಮ ಒಂದು ನಿವರ್ತಕ ಧರ್ಮ. ಅನೇಕ ಧರ್ಮಗಳಿಲ್ಲ. ಧರ್ಮದ ವ್ಯಾಖ್ಯಾನ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ್ಯಃ ಅಂತ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಬರುವ ಒಂದು ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ, ಅಲ್ಲಿ ಧರ್ಮ ಶಬ್ದ ಅಂದ್ರೆ ಕರ್ಮ ಅನ್ನೋ ಅರ್ಥ ಇದೆ. ಧರ್ಮ 2, ಒಂದು ಪ್ರವರ್ತಕ ಒಂದು ನಿವರ್ತಕ, ಒಂದು ಸದ್ಧರ್ಮ ಒಂದು ಅಸದ್ಧರ್ಮ, 2 ಇರೋದು. ಧರ್ಮ ಶಬ್ದದ ವ್ಯಾಖ್ಯಾನ ಏನಿದೆ ಅಂತ ಕೇಳಿದರೆ
ಈ ಜಾತಿ ಇಟ್ಕೊಂಡು ಧರ್ಮ ಹೇಳಕೊಂಡಿದಾರಲ್ಲ, ಅದು ಧರ್ಮ ಅಲ್ಲವೇ. ಧರ್ಮ ಯಾವುದು ಅಂದ್ರೆ 4 ಪಾದ ಇದಾವೆ. ಅದಕ್ಕೆ 4 ಪಾದ. ಸತ್ಯಾಧ್ಯಾಯತೆ, ಸತ್ಯದಿಂದ ಹುಟ್ಟುತ್ತದೆ. ದಾನೇನ ದಯೆಯಾಗಿ ಅಭಿವರ್ಧತೆ, ದಾನದಿಂದ ದಯೆಯಿಂದ ಅಭಿವೃದ್ಧಿಯನ್ನು ಹೊಂದುತ್ತದೆ. ಕ್ಷಮಾಯಾಮ್ ತಿಷ್ಠತಿ, ಕ್ಷಮ ಅನ್ನುವ ದಾನ ದಯ ಇವೆರಡು ಪಾದ. ಕ್ಷಮಾಯಾಮ್ ತಿಷ್ಠತಿ, ಕ್ಷಮ ಅನ್ನುವ ಗುಣದಿಂದ ನಿಲ್ಲುತ್ತದೆ. ಕ್ರೋಧಾತ್ ನಶ್ಯತಿ, ಕೋಪದಿಂದ ನಾಶವಾಗುತ್ತದೆ. ಯಹ ಸಹ ಧರ್ಮ ಅಂತ ಧರ್ಮದ ವ್ಯಾಖ್ಯಾನ ಮಾಡ್ಯಾರ. ಧರ್ಮದ ವ್ಯಾಖ್ಯಾನ 4 ಪಾದ ಇರೋದಕ್ಕೆ. ಸತ್ಯ, ದಾನ, ದಯ, ಕ್ಷಮ, ಇವು 4 ಪಾದಗಳಿಂದ ಕೂಡಿಕೊಂಡದ್ದು ಧರ್ಮ. ಇಲ್ಲಿ ಜಾತಿ ಎಲ್ಲೈತಿ? ಸತ್ಯ ಹೇಳಲಿಕ್ಕೆ ಯಾರಿಗೂ ಪ್ರತಿಬಂಧಕತೆ? ಯಾರಿಗೂ ಪ್ರತಿಬಂಧಕ ಇಲ್ಲ. ಸತ್ಯ. ದಾನ ಮಾಡಲಿಕ್ಕೆ ಯಾರಿಗೂ ಪ್ರತಿಬಂಧಕತೆ? ಯಾರಿಗೂ ಪ್ರತಿಬಂಧಕ ಇಲ್ಲ. ದಯೆಯಿಂದ ವರ್ತಿಸೋದಕ್ಕೆ ಯಾರಿಗೂ ಪ್ರತಿಬಂಧಕ ಇಲ್ಲ. ಕ್ಷಮ, ಈ ಕ್ಷಮ ಅನ್ನೋ ಗುಣ ಅನುಷ್ಠಾನ ಮಾಡಲಿಕ್ಕೆ ಎಲ್ಲರಿಗೂ ಬರ್ತದೆ. ಮತ್ತು ನೀವೇನಾದರೂ ಜಾತಿ ಹಿಡ್ಕೊಂಡು ಧರ್ಮ ಅಂದ್ರೆ ಅದು ಧರ್ಮ ಅಲ್ಲ, ಅದು ಜಾತಿ. ಅದು ಕುಲಾಚಾರ, ಅವರವರ ಕುಲಾಚಾರ ಅಂತ ಇಟ್ಕೊಂಡು ಬಿಡ್ರಿ, ಅದು ಜಾತಿ. ಅದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನುವಲ್ಲಿ ಸರ್ವ ಕರ್ಮಗಳನ್ನು ತ್ಯಾಗ ಮಾಡಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಭಗವತ್ಪಾದರು. ನಿಮ್ಮ ಭಗವದ್ಗೀತೆಯಲ್ಲಿ ಧರ್ಮಗಳು ಹೇಳ್ಯಾರಲ್ರಿ, ಅಂದಿಗೆ ಇದೆ ಅಂತ ನೆನಪು ಮಾಡಿದ್ದೇನೆ, ಮತ್ತೇನಿಲ್ಲ. ಇರುವ 2 ಧರ್ಮ, ಒಂದು ಸದ್ಧರ್ಮ, ಒಂದು ಅಸದ್ಧರ್ಮ. ಸತ್ಕರ್ಮದಿಂದ ಉಂಟಾಗುವುದು ಸದ್ಧರ್ಮ, ಅಸತ್ಕರ್ಮದಿಂದ ಉಂಟಾಗುವುದು ಅಸದ್ಧರ್ಮ. ಅಥವಾ ಅದನ್ನು ಅಧರ್ಮ ಅಂತ ಕರೀರಿ, ಧರ್ಮ ಅಂತ ಕರೀರಿ. ಧರ್ಮ ಅಧರ್ಮ 2 ಇರುವುದು. ಅದಕ್ಕಾಗಿ ಇಲ್ಲಿ ಬರೀತಾರೆ, ಶ್ರುತಿಯೊಳು ಬೋಧಿಸುವ ಕರ್ಮದ ಗತಿಯು 2, ಒಂದು ಪ್ರವರ್ತಕ, ಒಂದು ನಿವರ್ತಕ. ಪ್ರವರ್ತಕ ಕರ್ಮ ಸಕಾಮ, ನಿವರ್ತಕ ಕರ್ಮ ನಿಷ್ಕಾಮ. ತಾವು ಅವೇನ ಅಂತಾರಂದ್ರೆ, ಒಂದು ಅಸತ್ಕೃತಿ, ಒಂದು ಸತ್ಕೃತಿ. ಅಸತ್ಕೃತಿ ಅಂದ್ರೆ ಸಂಸಾರ ಕರ್ಕೊಂಡು ಹೋಗೋದು ಮಾತ್ರ. ಸತ್ಕೃತಿ ಅಂದ್ರೆ ಮೋಕ್ಷದ ಕಡೆ ಕರ್ಕೊಂಡು ಹೋಗೋದು. ಸತ್ಕೃತಿ ಅಸತ್ಕೃತಿಯು, ತಾವು ಅಸತ್ಕೃತಿಯು ಸತ್ಕೃತಿಯು ಎಂದು ಪರಿವಿಡಿದು ಯಶವವು, ಪರಿವಿಡಿದು ತೋರುತ್ತವೆ, ಕ್ರಮವಾಗಿ ತೋರುತ್ತವೆ. ಅದು ಹಿಂದೆ ಮುಂದೆ ಮಾಡೋಣ. ಒಂದು ಸತ್ಕರ್ಮ, ಒಂದು ಅಸತ್ಕರ್ಮ. ಆದರೆ ಇವರು ಅಸತ್ಕರ್ಮನ ಮೊದಲು ಹಾಕಿದ್ರು, ಸತ್ಕರ್ಮ ಆಮೇಲೆ ಹಾಕ್ಯಾರ. ನಾವು ಹಿಂಗೆ ಎಳ್ಕೊಂಡು ಬಂದ್ರೆ ಸರಿಗಿನ ಅಸತ್ಕರ್ಮನ ಮೊದಲು ಹಾಕ್ತೇವೆ, ಸತ್ಕರ್ಮ ಆಮೇಲೆ ಹಾಕ್ತೇವೆ. ಯಾಕೆ? ನಾವೆಲ್ಲರೂ ಅಸತ್ಕರ್ಮದಲ್ಲೇ ಇರ್ತೀವಿ. ಯಾಕಂತ ನೋಡ್ರಿ, ಮೊದಲನೇ ಪೂಜೆ ನೆನಪು ಮಾಡ್ರಿ. ಕೈವಲ್ಯ ಪದ್ಧತಿ, ದುರಿತ ಕರ್ಮವನ್ನು ಅಲ್ಲದಿರು ಮತ್ತೆ ಈ ಪಾಪ ಕರ್ಮದಲ್ಲಿ ನಿನ್ನನ್ನು ತೊಡಗಿಸಿಕೊಂಡಿರುವುದರಿಂದಲೇ ದುರಿತ ಕರ್ಮವನ್ನು ಅಲ್ಲದಿರು ಅಂತ. ಮತ್ತೆ ಪುಣ್ಯ ಕರ್ಮದಲ್ಲಿ ನಿನ್ನನ್ನು ತೊಡಗಿಸಿಕೊಂಡಿಲ್ಲ, ಆದ್ದರಿಂದ ಪುಣ್ಯವನ್ನೇ ಮಾಡು ಅಂತ. ಅದಕ್ಕೆ ಇಲ್ಲಿ ಹಂಗ ಬರ್ತಾರೆ, ಒಂದು ಅಸತ್ ಕ್ರಿಯೆ, ಇನ್ನೊಂದು ಸತ್ಕ್ರಿಯೆ ಅಂತ ಭಾಗ ಮಾಡ್ಯಾರ. ಇಲ್ಲಿ ಕೂಡ ಆ ಶಾಸ್ತ್ರದ ವಾಕ್ಯಗಳು ಮರ್ಮ ಬರಿಬೇಕು ನಾವು. ಯಾಕೆ ಹಿಂಗೆ ಬರೋದು ಅಂತ. ಸತ್ಕರ್ಮ ಮೊದಲು ಬರೋದು, ಆಮೇಲೆ ಅಸತ್ಕರ್ಮ ಬರಿಬಹುದಾಗಿತ್ತಲ್ಲ? ಇಲ್ಲ, ನಾವೆಲ್ಲರೂ ಅಸತ್ಕರ್ಮದಲ್ಲೇ ತೊಡಗಿದ್ದರಿಂದ ಅದನ್ನು ಮೊದಲು ಬರೆದರು, ಸತ್ಕರ್ಮದಲ್ಲಿ ತೊಡಗ್ರಿಪ್ಪ ಅಂತ ಹೇಳೋದು ಇದರ ಗುರಿ, ಅಭಿಪ್ರಾಯ. ಅಸತ್ಕೃತಿಯು ಸತ್ಕೃತಿ ಎಂದು ಪರಿಬಿಡಿದು ಯಶವು. ಮತ್ತು ಶಾಸ್ತ್ರ ಕೆಳಗಿರಿತ್ತು ಅಂತ ಹೇಳಿದ್ದೇನೆ ನಿನ್ನೆ. ಮತ್ತು ಶಾಸ್ತ್ರ ಕೆಳಗಿರಿತು, ಎಲ್ಲಿ ಆರಂಭ ಆಗಿತ್ತು ಅಲ್ಲಿಗೆ ಹೋಗೋದು. ಮತ್ತು ಪ್ರವರ್ತಕ ಕರ್ಮ, ನಿವರ್ತಕ ಕರ್ಮ, ಅಲ್ಲಿಗೆ ಹೋಗೋದು. ಭಾಮಿನಿ ಕೇಳು, ವರ್ಣಾಶ್ರಮದೊಡನೆ ಹೊಂದಿ ಕಾಮ ಸಂಕಲ್ಪದ ಮನದಿಂದ ನೇಮಿಸಿ ಮಾಲ್ಪ ಕರ್ಮಕ್ಕೆ ಪ್ರವರ್ತಕ ನಾಮವು ಅದು ಅವುದು ಸಂಸ್ಕೃತಿ ಬೀಜ. ಭಾಮಿನಿ ಕೇಳು, ಭಾಮಿನಿ ಸಂಬೋಧನೆ. ಎಲೆ ಸ್ತ್ರೀಯಳೆ ಕೇಳು. ವರ್ಣ ಆಶ್ರಮದೊಡನೊಂದಿ, ಇವು ಮತ್ತೆ ಮತ್ತೆ ಚಿಂತನೆ. ಹೇಳಿದ್ರು ಕೂಡ ಮತ್ತೆ ಚಿಂತನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಗಳು ನಮ್ಮಲ್ಲಿ ಇದಾವೆ 4. ಮತ್ತೆ ಎಲ್ಲಾರು ಹುಡುಕಾಕ ಬಾದೆ. ಈಗ ಓದಾಕತ್ತೇವೆ, ಕೇಳಾಕತ್ತೇವೆ. ಬ್ರಾಹ್ಮಣರು, ನೀವು ಬ್ರಾಹ್ಮಣರು, ನಾವು ಬ್ರಾಹ್ಮಣರು. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಾಗ ಕ್ಷತ್ರಿಯರು, ನಮ್ಮ ಹೊಟ್ಟೆ ತುಂಬ ಕಾಯಕ ಮಾಡುವಾಗ ವೈಶ್ಯರು, ಇದ್ರ ಸೇವಾ ಮಾಡುವಾಗ ಶೂದ್ರರು. ಮತ್ತೆ ಇದ್ರ ಸೇವಾ ಮಲಮೂತ್ರ ತೊಳ್ಕೊಳ್ತೇವಿಲ್ಲ, ಕೈ ಯಾಕಾಲ ತೊಳ್ಕೊಳ್ತೇವಿಲ್ಲ, ನಾವು ಶೂದ್ರರು. ಎಲ್ಲ ಇಲ್ಲೇ ಇದಾವೆ. ಸತ್ವಗುಣಾಧಿಕ್ಯವುಳ್ಳವ ಬ್ರಾಹ್ಮಣ. ರಜೋಗುಣ ಮಿಶ್ರಿತ, ಸತ್ವಗುಣ ಮಿಶ್ರಿತ ರಜೋಗುಣಾಧಿಕ್ಯವುಳ್ಳವ ಕ್ಷತ್ರಿಯ. ರಜೋಗುಣ ಹಾಗೂ
ತಮೋಗುಣ ಎರಡೂ ಮಿಶ್ರ ವೈಶ್ಯ. ಕೇವಲ ತಮೋಗುಣದ ಅಂಶ. ಅವ್ನು ಬರೀ ಸೇವೆ ಮಾಡೋದಟ್ಟ ಕೆಲಸ ಇರ್ತದೆ, ಬೇರೆ ಏನೂ ತಿಳಿದೇ ಇಲ್ಲ. ಅವನು ಏನು ಹೇಳಿದ್ರು ತಿಳಿದಿಲ್ಲ, ಸೇವೆ ಮಾಡೋರು ಮಾಡ್ತಾನೆ. ತಮೋಗುಣ. ಹೀಗೆ ನಮ್ಮಲ್ಲಿ ಇವೆಲ್ಲ ಇದಾವೆ, ಸತ್ವಗುಣ, ರಜೋಗುಣ, ತಮೋಗುಣ. ಇವುಗಳ ವೈಷಮ್ಯದಿಂದ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ವರ್ಣಕ್ಕೆ ವಿಹಿತವಾದ ಅಂದ್ರೆ ನೀ ಯಾವ ವರ್ಣದಲ್ಲಿ ಇದ್ದೀನಿ ನಿನ್ನ ನನಗಿನ್ನ ಹಾಕೋಬೇಕು ವರ್ಣ. ನಾ ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ ಅಂತ ನಿಮ್ಮನ್ನು ನೀವು ಹಾಕೊಳ್ಬೇಕು. ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದೆ ಶಾಸ್ತ್ರ. ಅವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ನೀವೇನು ಹೇಳಕ್ಕೆ ಹೋಗ್ಬೇಡ. ನಿಮ್ಮನ್ನು ನೀವು ನೋಡ್ರಿ ಮೊದಲು ಸಾಕ. ನೀ ಬ್ರಾಹ್ಮಣ ಆಗಿದ್ರೆ ಯಾವಾಗಲೂ ಅಧ್ಯಯನದಲ್ಲಿ ತೊಡಗಿರ್ತಿ. ಕ್ಷತ್ರಿಯನಾಗಿದ್ರೆ ಹೇಳಿದ್ನಲ್ಲ, ಇದ್ರ ಯೋಗಕ್ಕೆ ಮಾಡೋದಕ್ಕೆ ಹಾಗೂ ಒಟ್ಟ ನಿಮ್ಮ ಬಂಧು ಬಾಂಧವರನ್ನು ರಕ್ಷಣೆ ಮಾಡುವುದಕ್ಕೆ, ಇನ್ನೂ ಒಂದು ದೊಡ್ಡವಾಗಿದ್ರೆ ಊರು ರಕ್ಷಣೆ ಮಾಡುವುದಕ್ಕೆ ಪರಿಚಯ ಅಂದ್ರೆ ಕ್ಷತ್ರಿಯ ಆಗುತ್ತೆ. ಇನ್ನೂ ಒಂದು ದೊಡ್ಡವಾಗಿದ್ರೆ ಹೇಳಿದ್ದಾರೆ ಊರು ರಕ್ಷಣೆ ಮಾಡೋದು. ಎಲ್ಲರೂ ಊರು ರಕ್ಷಕರು ಯಾರು ಇಲ್ಲ. ವ್ಯಾಸ ಭಗವಂತ ಎಂದೂ ಬರೆದಿದ್ದಾನೆ, ಕಲಿಯುಗದ ರಾಜರೆಲ್ಲರೂ ರಕ್ಷಕರಲ್ಲ ಭಕ್ಷಕರು ಅಂತ ಬರೆದಿದ್ದಾನೆ. ದೇಶ ರಕ್ಷಕರು ಅಲ್ಲ, ಭಕ್ಷಕರು, ಎಲ್ಲ ತಿನ್ನವ್ರ. ಇರಲಿ, ಬೇರೆ ಶಬ್ದಗಳು ವ್ಯಾಸ ಚಂದ ಆಗೋದಿಲ್ಲ. ಪ್ರಕೃತದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರು ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಮ್ಮ ಬುದ್ಧಿ ಯಾವುದರಲ್ಲಿ ಹೆಚ್ಚಾಗಿ ಹರಿಯುತ್ತಿದೆಯೋ ಅಂತ ನೋಡ್ಕೋಬೇಕು. ವಿಹಿತವಾದ ನಿಮ್ಮ ಕಾಯಕ ಅದು ಸತ್ಯ ಶುದ್ಧವಾಗಿದ್ದರೆ ಸಾಕಂತ ಬಂದಿದೆ ಪೂರ್ವದಲ್ಲಿ. ವರ್ಣಾಶ್ರಮದೊಡನೆ ಹೊಂದಿ ಕಾಮ ಸಂಕಲ್ಪದ ಮನದಿಂದ ನೇಮಿಸಿ ಮಾಲ್ಪ ಕರ್ಮಕ್ಕೆ ಪ್ರವರ್ತಕ. ಕಾಮ ಅಂದ್ರೆ ಆಸೆ, ನನಗದು ಬೇಕು ಇದು ಬೇಕು ಅನ್ನುವ ದೃಷ್ಟಿಯಿಂದ ವ್ರತ ಮಾಡೋರಿದ್ದಾರೆ, ದೇವರುಗಳಿಗೆ ನಡ್ಕೊಳ್ಳೋರಿದ್ದಾರೆ, ಪೂಜೆ ಮಾಡೋರಿದ್ದಾರೆ. ಯಾತಕ್ಕಿದು ಬೇಕು ಅನ್ನುವುದನ್ನು ಇಟ್ಟುಕೊಂಡು ಸಿದ್ಧಾರೂಢರು ದರ್ಶನಕ್ಕೆ ಭಾಳ ಮಂದಿ ಬರ್ತಾರೆ. ಏನಾರ ಬೇಡಾಕ ಬರ್ತಾರಲ್ಲದೆ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಕ್ಕೆ ಬರೋದೇ ಇಲ್ಲ. ಬೇಡಾಕ ಬರ್ತಾರೆ, ಏನಾದರೂ ಬೇಡಾಕ ಬರ್ತಾರೆ, ಅದನ್ನ ಹಿಂದೆ ಇಟ್ಕೊಂಡ ಬರ್ತಾರೆ. ಬಾಯಿ ತೆಗೆದು ಬಿಡೋದಿಲ್ಲ, ಮನಸ್ಸಿನಾಗ ಬೇಡ್ತಾರೆ. ಬಾಯಿ ತೆಗೆದು ಬೇಡ್ಯಾರ ಅಸಹ್ಯ ಆಕೈತೆ ಮನಸ್ಸಿನಾಗ. ದೇವರಿಗೆ ಕೈ ಮುಗಿಯೋರು ಭಾಳ ಮಂದಿ ಕಡಿಮೆ. ಮರ್ತ ಬಿಟ್ಟಿದ್ದೇವೆ ದೇವರನ್ನ. ದೇವರಿಗೆ ಕೈ ಮುಗಿದವರು ಸುಲಭ ಇಲ್ಲ. ಇದು ಕರಿ ಅನಿಸ್ತದೆ ಇಲ್ಲ ನೋಡ್ರಿ. ದೇವರಿಗೆ ಕೈ ಯಾವಾಗ ಮುಗಿತೇವೆ ಅಂದ್ರೆ, ನಿನ್ನ ಉಪಕಾರದಿಂದ ಈ ಶರೀರ ನನಗೆ ಪ್ರಾಪ್ತಿ ಆಗಿದೆ, ನಿನ್ನ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡಲಿ. ಇದು ರಕ್ಷಿತವಾಗುವುದಕ್ಕೆ ಏನೆಲ್ಲ ಕೊಟ್ಟಿದ್ದೀವಿ, ಭೂಮಿ, ನೀರು, ಬೆಂಕಿ, ಗಾಳಿ, ಇಷ್ಟೆಲ್ಲವನ್ನು ಕೊಟ್ಟಿರುವ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ. ಆದರೆ ದೇವರಿಗಿಂತ ದೊಡ್ಡವರನ್ನು ಮಾಡಿದರು ನಮ್ಮ ಶಾಸ್ತ್ರಕಾರರು, ಗುರುಗಳನ್ನು. ದೇವರಿಗಿಂತಲೂ ದೊಡ್ಡವರು ಯಾರು ಅಂದ್ರೆ ಗುರುಗಳು. ಅವರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ನೋಡ್ರಿ. ಶ್ಲೋಕಂತೂ ಐದು ನಿಮ್ಗೆಲ್ಲರಿಗೂ ಗೊತ್ತಿದೆ. ದೇವರ ಪರಿಚಯ ಮಾಡಿಕೊಟ್ಟವರು, ದೇವರ ಪರೋಕ್ಷವಾಗಿರಲಿ, ಪರಿಚಯ ಮಾಡಿಕೊಟ್ಟವರು ಯಾರು ನಮಗೆ? ಗುರುಗಳು. ಅದು ಅಧ್ಯಾತ್ಮ ಸಂಸ್ಕಾರ ಉಳ್ಳಂಥ ತಂದೆ ತಾಯಿದ್ರೆ ಅವರು ಪರಿಚಯ ಮಾಡಿಕೊಡಬಹುದು, ಇಲ್ಲ ಅಂತಲ್ಲ. ಅದು ಅತಿ ಕಡಿಮೆ ಅದು. ಇನ್ನು ಉಳಿದವರೆಲ್ಲರೂ ಸಂಸಾರದಲ್ಲಿ ಮುಳುಗೋಸವ್ರು ನಮ್ಮನ್ನು. ಹಾಗಾದರೆ ಪರಮಾತ್ಮ ಈ ಬೆಲೆ ಬಾಳುವ ಮಾನವ ಶರೀರವನ್ನು ಕೊಟ್ಟಿದೆ, ನೀನು ನಮಸ್ಕಾರ ಮಾಡ್ತೇನೆ ಅನ್ನೋದನ್ನು ಕಲಿಸೋರು ಯಾರು ಅಂದ್ರೆ ಗುರುವರು. ಅದಕ್ಕೆ ನೆನೆಯುವುದನ್ನೋದನ್ನು ಹೃದಯ ಕಾಲದ ಹೆಸರಿಗೆಯವರು ಯಾರಿಗೆ ಮೊದಲು ನಮಸ್ಕಾರ ಹೇಳಿರೋ ನಿರುತ ಗುರುಮೂರ್ತಿಯೇನು, ಆಮೇಲೆ ದೇವರ, ಆಮೇಲೆ ನಿನ್ನನು. 3 ಮಂದಿ ವಿಚಾರ ಮಾಡ್ಬೇಕಂತ. ಯಾದ ಕೂಡಲೇ ನಾವು ಏನು ವಿಚಾರ ಮಾಡ್ತೀವೋ ನಮ್ಗೆ ಗೊತ್ತು. ಒಂದಿಷ್ಟು ಶ್ಲೋಕ ಬರ್ತಾರೆ, ಅವನು ಒಂದಿಷ್ಟು ಕಲಿಬೇಕು. ಗುರುಗಳಂತ ಕಲಿಸ್ತಾರೆ. ಒಂದಿಷ್ಟು ಶ್ಲೋಕ ಬರ್ತಾರೆ. ಯಾದ ಕೂಡಲೇ ಗುರುಗಳಿಗೆ ನಮಸ್ಕಾರ ಮಾಡು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ನಮಸ್ಕಾರ ಮಾಡು. ಗುರುವೇ ಸರ್ವಲೋಕಾನಾಂ ವಿಷಸೇ ಗುರು ವಿಧಾಮನಿಧೇ ಸರ್ವ ವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡು. ಬಳಿಕ ನಿನ್ನನು. ಆಮೇಲೆ ನಾ ಅಂದ್ರೆ ಯಾರು ಏನು ಅಂತ ವಿಚಾರ ಮಾಡಂತ ಯಾವ್ದು ಕೂಡಲೇ ಹೇಳ್ತಾ ಇದ್ದದ. ನಾ ಅಂದ್ರೆ ಯಾರಂತ ಯಾರು ವಿಚಾರ ಮಾಡೋರು ಇದ್ದೀರಿ?
ಅದನ್ನು ಮಾಡಬೇಕು, ಇದನ್ನು ಮಾಡಕ್ಕೆ. ಹೀಗೆ ಗುರುಗಳನ್ನು ಮಾಡಿಕೊಳ್ಳಲಿಕ್ಕೆ ಬೇಕು ಅಂತ ಅಭಿಪ್ರಾಯ. ದೇವರ ಪರಿಚಯ ಮಾಡಿಕೊಟ್ಟವರು ಗುರುಗಳು. ಅವರು ಗುರುಗಳು ಪರಿಚಯ ಮಾಡಿಕೊಟ್ಟಾಗ ನೀ ದೇವರಿಗೆ ಬಂದಾಗ ಯಾವ ಭಾವದಿಂದ ನಮಸ್ಕಾರ ಮಾಡ್ತೀವಿ, ನಿನ್ನ ಉಪಕಾರವನ್ನು ತೀರಿಸುವುದಕ್ಕೆ ನನ್ನಿಂದ ಸಾಮರ್ಥ್ಯವಿಲ್ಲ, ನಮಸ್ಕಾರ ಮಾಡುವುದೊಂದೇ ನನ್ನ ಕರ್ತವ್ಯ ಅಂತ ಈ ಭಾವದಿಂದ ನಮಸ್ಕಾರ ಮಾಡ್ರಿ. ದೇವರು ಸರ್ವಜ್ಞ ಇದ್ದಾನೆ, ನಿಮ್ಗೇನು ಕೊಡ್ಬೇಕು ಕೊಡ್ತಾನೆ. ಬೇಡಿದ್ರೆ ಕೊಡ್ತಾನಂತ ಅರ್ಥ ಮಾಡಬೇಡ್ರಿ. ಅವ ಅಲ್ಪಜ್ಞ ಅಲ್ಲ, ಬೇಡಿದ್ರೆ ಕೊಡ್ತಾನೆ. ಅವ ಬೇಡಿದ್ರೆ ಕೊಡ್ತಾನೆ, ಅವ್ನಿಗೆ ಜ್ಞಾನ ಇಲ್ಲ ಅಂತ ಆಯಿತು. ನಮ್ಮೆಲ್ಲರ ಪುಣ್ಯ ಪಾಪಗಳನ್ನು ಅರಿಯುವಂತಹ ಮನಸ್ಸಿಗೆ ಮನಸ್ಸಾಗಿರುವ ಪರಮಾತ್ಮ ಅವನ್ನ ಯಾಕೆ ಬೇಡ್ತೇವೆ? ಏನು ಕೆಲಸದ ಬೇಡಾಕ? ನಮ್ಮ ಕರ್ತವ್ಯಕ್ಕೆ ಪ್ರತಿಫಲ ಏನು ಕೊಡಬೇಕು ಅವನೇ ಕೊಡ್ತಾನೆ. ಫಲಮತ ಉಪಪತ್ತೇ ಅಂತ ಬ್ರಹ್ಮಸೂತ್ರದಲ್ಲಿ ಇದೊಂದು ಸೂತ್ರ. ಫಲಂ ಅತಃ ಉಪಪತ್ತೇ. ನಾವು ಮಾಡಿದ ಕರ್ಮಗಳು ನಮಗೆ ಫಲ ಕೊಡ್ತಾವಂತ ಸಾಮಾನ್ಯ ನೇಮ, ಅದು ಸಾಂಖ್ಯರದು. ಆದರೆ ಕರ್ಮ ಜಡ ಇದೆ. ಆ ಜಡವಾದ ಕರ್ಮಗಳನ್ನು ಆಧಾರವಾಗಿಟ್ಟುಕೊಂಡು ಆ ಕರ್ಮಕ್ಕೆ ಪ್ರತಿಫಲ ಕೊಡುವವನು ಚೇತನ ವ್ಯಕ್ತಿಯಾಗಿರಬೇಕು. ಆ ಚೇತನ ವ್ಯಕ್ತಿಯಾಗಿರ್ಬೇಕಂದ್ರೆ ಎಲ್ಲರನ್ನು ತಿಳಿಬೇಕು, ಎಲ್ಲರ ವಿಷಯವನ್ನು ತಿಳಿಬೇಕು. ಎಲ್ಲರ ವಿಷಯವನ್ನು ತಿಳಿಯುವುದು ಯಾರಿಂದ ಸಾಧ್ಯ ಅಂದ್ರೆ ಪರಮಾತ್ಮನಿಂದ ಸಾಧ್ಯ. ಪರಮಾತ್ಮನಿಂದ ಸಾಧ್ಯ. ಪರಮಾತ್ಮ ಇಲ್ಲೂ ಇದಾನಲ್ರಿ, ಅವನಿಂದ ಹೆಂಗೆ ಸಾಧ್ಯ? ಕೈಲಾಸಾಗದಾನೋ, ವೈಕುಂಠದಾಗದಾನೋ, ಸತ್ಯಲೋಕದಾಗದಾನೋ, ನಮ್ದೆಲ್ಲ ಹಂಗಂಗೆ ತಿಳಿತಾನ್ರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನಿನ್ನ ಒಳಗೆ ಪ್ರವೇಶ ಮಾಡ್ಯ. ನಮ್ಮ ತತ್ವ ಸೃಷ್ಟ ತದೈವ ಅವನ ಪ್ರವೇಶ, ಅವನೇ ನಿನ್ನ ಒಳಗಿದ್ದಾನೆ. ನಿನ್ನ ಮನಸ್ಸಿಗೆ ಮನಸ್ಸಾಗ್ಯ. ನಿನ್ನ ಮನಸ್ಸು ನಿನಗೊತ್ತು, ಮನಬರಿಯದ ಜನರೇನು ಬಲ್ಲರು ಒಳಗಾಗುವುದು. ನಿನ್ನ ಮನಸ್ಸಿನ ಗೊತ್ತು, ನಿನ್ನ ಮನಸ್ಸಿಗೆ ಅವನು ಮನಸ್ಸು ಹಾಕ್ಯಾನ, ಮತ್ತೆ ನಿಂದೆಲ್ಲ ಗೊತ್ತಾಗೋದಿಲ್ಲ ಏನೋ. ಆದುದರಿಂದ ಸಕಲ ಪ್ರಾಣಿಗಳ ಕರ್ಮವನ್ನು ಅಂದ್ರೆ ಪುಣ್ಯ ಪಾಪಗೋಪ ಕರ್ಮವನ್ನು ತಿಳಿಯುವ ಯೋಗ್ಯತೆ ಪರಮಾತ್ಮನಿಗೆ ಇದೆ. ಆದುದರಿಂದ ಅವನ ಹತ್ರ ಬೇಡಕ್ಕೆ ಹೋಗಬೇಡ, ನೀ ಸತ್ಕರ್ಮ ಅನುಷ್ಠಾನ ಮಾಡು. ನಿನಗೆ ಏನು ಬೇಕಾಗಿತ್ತು ಅದನ್ನು ಕೊಡ್ತಾನೆ. ಪಾಪ ಮಾಡಿದ್ರೆ ಪಾಪ ಫಲ ಕೊಡ್ತಾನೋ, ದುಃಖ ಕೊಡ್ತಾನೋ. ಇನ್ನು ನಿಷ್ಕಾಮ ಕರ್ಮ ಮಾಡಿದೆ ಅಂದ್ರೆ ಚಿತ್ತಶುದ್ಧಿ ಮಾಡ್ತಾನೋ. ಇಷ್ಟು ಅದರ ಅಭಿಪ್ರಾಯ ಇದೆ. ಅದಕ್ಕಾಗಿ ಒಂದು ಅಸತ್ಕರ್ಮ, ಇನ್ನೊಂದು ಸತ್ಕರ್ಮ. ಇಲ್ಲಿ ಯಾಕೆ ಹಿಂದೆ ಮುಂದೆ ಬರೆದ್ರು ಅಂತ ಅರ್ಥ ಮಾಡಿದೀವಲ್ಲ. ಅಸತ್ಕರ್ಮ ಸತ್ಕರ್ಮ ಯಾಕೆ ಬರೆದ್ರು? ಮೊದಲು ಅಸತ್ ಅಂದರು, ಆಮೇಲೆ ಸತ್ಕರ್ಮ ಅಂದರು. ಯೋಗ್ಯವಾದ ಕ್ರಿಯೆ. ಈಗ ಏನಂತಾರೆ, ಅಸತ್ಕರ್ಮದ ಬಗ್ಗೆನ ಬರೀತಾರೆ ನೋಡ್ರಿ. ಬಯಸದೆ ಮಾಲ್ಪ ವಿಧಿಯೇ ಬ್ರಹ್ಮ ಅದು ಮುಂದೆ ಹೋಗ್ತದೆ. ಬಾಮಿನಿಕೆಗಳು ವರ್ಣಾಶ್ರಮದೊಡನೊಂದಿ ತನ್ನ ವರ್ಣ ಆಶ್ರಮದೊಡನೆ ಹೊಂದಿ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ನಮಗೆಲ್ಲರಿಗೂ ಗೊತ್ತಿರೋದು ಯಾವ ಆಶ್ರಮಪ್ಪ? ಬ್ರಹ್ಮಚಾರಿ ಅಂತ ಮಾತಾಡ್ತಿರ್ತೇವೆ. ಅದು ಆಶ್ರಮ ಏನೋ ಗೊತ್ತಿಲ್ಲ. ಬ್ರಹ್ಮಾಂತೇನ ಸಂಯುಕ್ತ ಬ್ರಹ್ಮಚರ್ಯ ರಥಸ್ಥದ ಸರ್ವಂ ಬ್ರಹ್ಮೇತೆ ಯೋ ವೇದ ಸ ಬ್ರಹ್ಮಚಾರಿ ಸ ಉಚ್ಯತೆ ಅಂತ ಒಂದು ಶ್ಲೋಕ ಬರ್ತಾರೆ. ಅದಕ್ಕಾಗಿ ಬ್ರಹ್ಮಾಧ್ಯಯನ ಸಂಯುಕ್ತ, ಬ್ರಹ್ಮವನ್ನು ತಿಳಿಯುವ ಶಾಸ್ತ್ರದಲ್ಲಿಯೇ ತನ್ನನ್ನು ತೊಡಗಿಸಿಕೊಂಡವ. ಬ್ರಹ್ಮಚರ್ಯ ರಥಸ್ಥದ, ಯಾವಾಗಲೂ ಬ್ರಹ್ಮಚಾರಿಯಾಗಿರುವಂಥವನು. ಆಮೇಲೆ ಸರ್ವಂ ಬ್ರಹ್ಮ ಜಹ ವೇದ, ಎಲ್ಲವೂ ಬ್ರಹ್ಮವ ಅಂತ ಸಾಮಾನ್ಯ. ಇದು ಆಪಾತತಃ ಬ್ರಹ್ಮಜ್ಞಾನ. ಸರ್ವವು ಬ್ರಹ್ಮ ಅಂತ ಯಾವನು ತಿಳಿದುಕೊಂಡಿದ್ದಾನೆಯೋ ಅವನಿಗೇನಂತ ಕರೀತಾರೋ? ಬ್ರಹ್ಮಚಾರಿ ಅಂತ ಕರೀತಾರೆ. ನಾವೇನಂತ ಕರಿತೇವೆ? ಮದುವೆ ಅವರದೇ ಇದ್ದಾವ ಬ್ರಹ್ಮಚಾರಿ ಅಂತ ಕರಿತೀವಿ. ಶಾಸ್ತ್ರಕ್ಕೂ ನಮಗೂ ವ್ಯತ್ಯಾಸ ಇದೆ. ಅವ್ನು ಬ್ರಹ್ಮಚಾರಿ ಅಂತ ಕರಿತೇವೆ. ಅಲ್ಲ, ಬ್ರಹ್ಮಚಾರಿ ಅಲ್ಲ, ಮದುವೆ ಆಗಿಲ್ಲ ಅಷ್ಟ ಹುಡುಗ. ಯುವಕ ಅಂತ ಕರೀರಿ, ಯುವಕ ಅಂತ ಕರೀರಿ, ಇವನ ಅಂತ ಕರೀರಿ. ಇರಲಿ, ಇಲ್ಲಿ ವರ್ಣಾಶ್ರಮ, ಕೇಳು ವರ್ಣ ಬ್ರಹ್ಮಚರ್ಯ ಆಶ್ರಮ. ಆಮೇಲೆ ಗೃಹಸ್ಥಾಶ್ರಮ. ಪ್ರಜಾತಂತು ಮಾ ವ್ಯವಚ್ಛೇತ್ಸಿ ಹೇಳ್ತದೆ ಶಿಕ್ಷಾವಲ್ಲಿ. ಏನಂತದ ಅಂದ್ರೆ, ಗುರುಗಳ ಹತ್ರವಾದ ಅಧ್ಯಯನ ಮಾಡಿದ ಅವ್ರ ಹತ್ರ ಇರುವುದು ಎಲ್ಲವನ್ನು ಹೇಳ್ತಾರೆ. ಹೇಳಿ ಏನಂತಾರೋ ಸ್ವಾತಂತ್ರ್ಯ ಕೊಡ್ತಾರೆ. ಗೀತೆಯಲ್ಲೂ ಕೂಡ ಈ ಮಾತಿದೆ, ಯಥೇಚ್ಛಸಿ ತಥಾ ಕೊಡು ಅಂತ ಗೀತೆಯಲ್ಲೂ ಕೂಡ ಈ ಮಾತು ಬರ್ತದೆ. ನೋಡೋ ತಮ್ಮ, ನನ್ನಲ್ಲಿರುವುದು ಎಲ್ಲವನ್ನು ನಿನಗೆ ಹೇಳಿದ್ದೀನಿ ವಿದ್ಯೆಯನ್ನು. ನೀನು ಮುಂದೆ ಹೋಗಿ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಕ್ರಮವಾಗಿ ನೀ 3 ಆಯ್ತು ಬ್ರಹ್ಮಚರ್ಯ ಆಶ್ರಮ ಏನು 3 ಸ್ವೀಕಾರ ಮಾಡು. ಇಲ್ಲ ನನಗೆ ವೈರಾಗಿ ಬಂದಿತ್ತು ಅಂದ್ರೆ ಯದ ಹರೇವ ವಿರಜೆ ತದ ಹರೇವ ಪ್ರವರಜೆ. ಎಂದ ನಿನಗೆ ವೈರಾಗಿ ಬಂದಿದ್ದಿಲ್ಲ ಅಂದ ಮನೆ ಬಿಡುವಂಥದ್ದು ಶಾಸ್ತ್ರ.
ಆದ್ರೆ ಈಗ ಗುರುಗಳಂತಾರೆ ಪ್ರಜಾತಂತ್ರ ವ್ಯವಸ್ಥಿಸಿ ಹೋಗಪ್ಪ ಮದ್ವೆ ಮಾಡ್ಕೋ ಅಂತಾರ ಅವ್ರು. ಹೋಗಿ ಮದ್ವೆ ಮಾಡ್ಕೋ. ಪ್ರಜಾತಂತ್ರ ವ್ಯವಸ್ಥಿಸಿ ವಂಶೋದ್ಧಾರ ಪುತ್ರ. ಆ ವಂಶ ಉದ್ಧಾರ ಮಾಡ್ತಾನೆಲ್ಲೋ ಬರ್ತಿಲ್ಲ ಅಂತ ರೂಢಿ ಇದೆ. ವಂಶೋದ್ಧಾರಕ ಪುತ್ರ. ನಿಜವಾಗಿ ವಂಶೋದ್ಧಾರಕ ಪುತ್ರ ಯಾರು ಅಂದ್ರೆ ಒಬ್ಬನು ತತ್ವಜ್ಞಾನ ಮಾರ್ಗದಲ್ಲಿ ತನ್ನನ್ನು ತೊಡಗಿಸಿಕೊಂಡು ತತ್ವಜ್ಞಾನಿ ಆದರೆ ಇದೇ ಗ್ರಂಥದಲ್ಲಿ ಬಂದಿದೆ. ಹಿಂದೆ ತಂದೆಯ ಹಾಗೂ ತಾಯಿಯ 21 ಕುಟುಂಬವನ್ನು ಉದ್ಧಾರ ಮಾಡ್ತಾನಂತ. ಇವು ವಂಶೋದ್ಧಾರಕ ಪುತ್ರ. ಮತ್ತು ಅವನ್ನ ಅಪ್ಪನ ವೃದ್ಧಾಶ್ರಮಕ್ಕೆ ಸೇರಿಸಿ ಚೈನಿ ಮಾಡ ವಂಶೋದ್ಧಾರಕ. ವರ್ಣ ಆಶ್ರಮ. ವರ್ಣ ಅಂತ ಹೇಳಿದೇನು, ಆಶ್ರಮಕ್ಕೂ ಆಯಿತು. ಆಯಾಯ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾದ ಆಶ್ರಮದೊಡನೊಂದಿ ಕಾಮ ಸಂಕಲ್ಪದ ಮನದಿಂದ ಅಂದರೆ ಇಂಥದ್ದು ಬೇಕು ಅನ್ನುವ ಭಾವದಿಂದ ನೇಮಿಸಿ ಮಾಲ್ಪ ಕರ್ಮಕ್ಕೆ, ನೇಮಿಸಿ ನೇತವಾಗಿ ಮಾಡುವಂತಹ ಕರ್ಮಕ್ಕೆ ಪ್ರವರ್ತಕ ನಾಮವು ಅವದು. ಇದಕ್ಕೆ ಪ್ರವರ್ತಕ ಕರ್ಮ ಅಂತ ಕರೀತಾರೆ. ಹಂಗಾರೆ ಅದ್ರದ್ದು ಏನಪ್ಪ ಫಲ ಅಂತ ಕೇಳಿದ್ರೆ ಸಂಸ್ಕೃತಿ ಬೀಜ. ಸಂಸ್ಕೃತಿ ಅಂದ್ರೆ ಸಂಸಾರ. ಸಂಸ್ಕೃತಿ ಅಂದ್ರೆ ಸಂಸಾರ. ಸಂಸಾರಕ್ಕೆ ಬೀಜ. ಸಂಸಾರ ಅಂದ್ರೆ ಏನು? ಹುಟ್ಟು ಸಾಯಿ. ಹುಟ್ಟು ಸಾಯಿ ಸಂಸಾರ. ಇದು ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಸಾಯ್ತಾರೆ. ಅದಕ್ಕೆ ತತ್ವಜ್ಞಾನಿ ಹುಟ್ಟುವುದಿಲ್ಲ, ತತ್ವಜ್ಞಾನಿ ಸಾಯುವುದಿಲ್ಲ. ನ ಜಾಯತೆ ನ ಮ್ರಿಯತೆ. ಹುಟ್ಟವಲ್ಲ, ಸಾಯವಲ್ಲ. ಏನು ಉಳಿದವರೆಲ್ಲರೂ ಹುಟ್ಟುತ್ತಾರೋ ಸಾಯ್ತಾರೆ, ಹುಟ್ಟುತ್ತಾರೋ ಸಾಯ್ತಾರೆ. ಸಂಸಾರ ಅನ್ಕೂಡಲೇ ಬರೀ ಮದುವೆನ ಮಾಡ್ಕೊಳ್ಳೋದು ಅಂತ ಅರ್ಥ ಮಾಡಬೇಡ್ರಿ. ಸಂಸಾರ ಅಂದ್ರೆ ಹುಟ್ಟು ಸಾವುಗಳಿಗೆ ಕಟ್ಟು ಬಿದ್ದವನು ಸಂಸಾರಿಗೆ. ಅವನು ಯಾರಾದರೂ ಆಗಿರಲಿ ಸಂಸಾರಿಗೆ. ಯಾರಾದರೂ ಆಗಿರಲಿ ಅಂದ್ರೇನು? ಶರೀರ ನಾನು ಅಂದವ್ರು ಎಲ್ಲರೂ ಸಾಯವ್ರ ಹುಟ್ಟವ್ರ. ಅವ ಆಶ್ರಮ ಯಾವ್ದಾರು ಆಗಿರಲಿ ಅವ್ನು ನೋಡಾಕ. ಶರೀರ ನಾನು ಅಂದ ಹುಟ್ಟವ ಸಾಯವ. ಸಾಕ್ಷಿ ನಾನು ಇದಕ್ಕೆ ಸಾಕ್ಷಿ ಅಂದ ಅವ್ನು ಹುಟ್ಟೋದಿಲ್ಲ, ಸಾಯುವುದಿಲ್ಲ. ಇಲ್ಲಿ ತನ್ನ ಆಶ್ರಮಕ್ಕೆ ವಿಹಿತವಾದ ವರ್ಣಕ್ಕೆ ವಿಹಿತವಾದ ಕರ್ಮಗಳನ್ನು ಫಲಾಪೇಕ್ಷೆಯಿಂದ ಮಾಡುವಂಥವನು ಏನಾಗ್ತಾನಂದ್ರೆ ಮತ್ತೆ ಸಂಸಾರಂಚ ಅಧಿಗಚ್ಚತಿ. ಸಂಸಾರಕ್ಕೆ ಆತನು ಹೋಗಿ ಬೀಳುತ್ತಾನೆ. ಮುಂದೆ ನುಡಿ. ಬಯಸದೆ ಮಾಲ್ಪ ಸದ್ವಿಧಿಯೇ ಬ್ರಹ್ಮಾರ್ಪಿತ ಕ್ರಿಯೆ ನಿವರ್ತಕಂ ಎನಿಸುಗುಂ. ಅದು ಪ್ರಿಯತಮೆ ಸಂಸ್ಕೃತಿಯನ್ನು ನಿವರ್ತಿಪುದು. ನೋಡ್ರಿ, ಬಯಸದೆ ಕರ್ತವ್ಯ. ಪರಮಾತ್ಮ ಯೋಗ್ಯವಾದ ಅವಯವಗಳನ್ನು ಕೊಟ್ಟಾನ. ಶರೀರಕ್ಕೆ ಬುದ್ಧಿ ಕೊಟ್ಟಾನ, ಮನಸ್ಸು ಕೊಟ್ಟಾನ, ಇನ್ನು ಏನೆಲ್ಲ ಕೊಟ್ಟು ಕಳಿಸ್ಯಾನ. ಯೋಗ್ಯವಾದ ಕರ್ತವ್ಯ, ತನ್ನ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ತವ್ಯ, ಯೋಗ್ಯವಾದ ಕರ್ತವ್ಯ. ಬಯಸದೆ ಅಂದರೆ ಫಲದ ಅಪೇಕ್ಷೆಯನ್ನು ಮಾಡದೆ. ನಾನು ಮಾಡುವ ಕರ್ತವ್ಯಕ್ಕೆ ಫಲ ಬೇಡ. ಬಯಸದೆ ಮಾಲ್ಪ ಸದ್ವಿಧಿಯೇ ಅನ್ಯಾಯ ಮೋಸ ವಂಚನೆ ತೆರೆಯಲಾರದಂತಹ ಕರ್ತವ್ಯಗಳು ಸದ್ವಿಧಿಯೇ ಬ್ರಹ್ಮಾರ್ಪಿತ. ಇಲ್ಲಿ ಗುರುಗಳನ್ನು ಮಾಡಿಕೊಂಡಾಗ ಬ್ರಹ್ಮಾರ್ಪಿತ ಅನ್ನಕ್ಕೆ ಬರ್ತದೆ. ಇದರ ಬ್ರಹ್ಮಾರ್ಪಿತ ಅನ್ನೋದು ಎಲ್ಲಿದೆ? ಬ್ರಹ್ಮ ಒಪ್ಪಿದಾನಪ್ಪ, ಈ ಜಗತ್ ಸೃಷ್ಟಿ ಮಾಡಿದಾನಂತ ಅವ್ವ ಅಪ್ಪ ಎಷ್ಟು ಮಂದಿ ಹೇಳ್ಕೊಟ್ಟರು. ನಾನು ಹುಡ್ಸಿದ್ದೇನೆ ಅಂತ. ನಾವು ಹುಡ್ಸಿದ್ದಕ್ಕೆ ಇದೆ ಏನೇನು ಫಲ ಅಂತ ನಾವು ಜ್ಞಾನೊಬ್ಬದ ಅನ್ನೋದಿಲ್ಲ. ಇಲ್ಲ, ಅದಕ್ಕೆ ಬ್ರಹ್ಮಾರ್ಪಿತ ಅನ್ನಬೇಕಾದ್ರೆ ಪರಮಾತ್ಮ ಒಪ್ಪಿದಾನ ಅನ್ನುವ ಜ್ಞಾನ ಬರಬೇಕಾಗ್ತದೆ. ಜಗತ್ ಹುಟ್ಟಿಸಿದವನು ಸಗುಣ ಬ್ರಹ್ಮ. ಆ ಜ್ಞಾನ ಬರಬೇಕು. ಆ ಜ್ಞಾನ ಬರ್ಬೇಕಾದ್ರೆ ಗುರುಗಳನ್ನು ಮಾಡ್ಕೊಂಡಾಗ ಆ ಜ್ಞಾನ ಬರ್ತದೆ. ಬ್ರಹ್ಮಾರ್ಪಿತ, ಪರಮಾತ್ಮನಿಗೆ ಅರ್ಪಿತವಾಗಲಿ. ಇಷ್ಟ ಅಂದ್ರೆ ನೀವು ಅನುಭವಿಸಿದ್ರೆ ಅದು ಪ್ರಸಾದ ಆಗ್ತದೆ. ಇಷ್ಟ ಅಂದ್ರೆ ಬ್ರಹ್ಮಾರ್ಪಿತ ಕ್ರಿಯೆ ಬ್ರಹ್ಮನಿಗೆ ಅರ್ಪಣೆಯಾಗಲಿ ಅಂತ ತನ್ನ ವರ್ಣಕ್ಕೆ ವಿಹಿತವಾದ ಆಶ್ರಮಕ್ಕೆ ವಿಹಿತವಾದ ಕರ್ತವ್ಯ. ಇದು ನಿವರ್ತಕಂ ಎನಿಸುಗುಂ. ಇದು ನಿವರ್ತಕ ಕರ್ಮ ಅಂತ ಕರೆಸ್ಕೊಳ್ತದ. ಅಂದ್ರೆ ನಿಷ್ಕಾಮ ಕರ್ಮ ಅಂತ ಅಭಿಪ್ರಾಯ ಆಯಿತು. ಅದು ಪ್ರಿಯತಮೆ ಎಲೈ ಪ್ರೀತಿಗೆ ಪಾತ್ರಳಾದ ಮೈತ್ರೇಯಿಯೇ ಸಂಸ್ಕೃತಿಯನ್ನು ನಿವರ್ತಿಸುವುದು, ಜನನ ಮರಣಗಳಿಂದ ಬಿಡುಗಡೆಗೊಳಿಸುವುದು. ಯಾರೋ ಜನನ ಮರಣಕ್ಕೆ ಬರ್ತಾರ ಅಂದ್ರೆ ಹೇಳಿನೇ ಇಲ್ಲ. ಶರೀರನ ಅಂದವ್ರೆಲ್ಲರೂ ನಾವು ಸಾಯವ್ರ ಹುಟ್ಟವ್ರ. ಶರೀರನ ಅಲ್ಲ ಅಂತ ನಿಶ್ಚಯ ಮಾಡೋದು ಅದು ನಿನಗೆ ಗೊತ್ತು, ಮಾಡಿದ್ದೇನೋ ಇಲ್ಲೋ. ಶರೀರ ಇದು ನಾ ಅಲ್ಲ ಅಂತ ನಿಶ್ಚಯ ಮಾಡಿ ತತ್ವಜ್ಞಾನಿ ಇದ್ರೆ ಒಳಗಿರ್ತಾನೆ. ತತ್ವಜ್ಞಾನಿ ಅದು ನಮಗೆ ನೋಡೋಕೆ ಹೆಂಗೆ ಕಾಣ್ತಾನ? ಅವನು ಶರೀರಧಾರಿ ನಮ್ಮಲ್ಲಿದ್ದಾನ ಅಂತ ಕಾಣ್ತಾನೆ. ಆದ್ರೆ ಅವನಿಗೆ ಗೊತ್ತದ
ಅವನಿಗೆ ಗೊತ್ತು. ಒಬ್ಬ ಮನುಷ್ಯ ಮನೆ ಮಾರಾಟ ಮಾಡ್ಯಾನ ಅಂತ ಇಟ್ಕೊಳ್ರು. ಉದಾಹರಣೆಗೆ ಮನೆ ಮಾರಾಟ ಮಾಡಿದ, ಇನ್ನೊಂದು ಮನೆ ಕಟ್ಟಿಸ್ಬೇಕಾಗಿತ್ತವ. ತೊಗೊಂಡವ ಗೆಳೆ ಇದ್ದ ಹೇಳ್ತಾನ ಅವಾಗ, ಇನ್ನೊಂದು ಮನೆ ಕಟ್ಸೋವರೆಗೆ ನಾ ಇಲ್ಲೇ ಇರ್ಬೇಕು ಅಂದ್ರೆ 5-6 ತಿಂಗಳು ವರ್ಷ ಒಂದು ಅವಧಿ ತೊಗೊಂಡಿರ್ತಾನೆ. ಆ ಅವಧಿ ಮುಗಿಯುವವರೆಗೆ ಅಲ್ಲಿ ಇರ್ತಾನೆ, 1 ವರ್ಷ ಅವಧಿ ಅಂತ ಇಟ್ಕೊಳ್ಳೋನು. ಆ ಮನ್ಯಾಗ ಅದಾನ ಖರೆ ಮನೆ ನಂದಂತಾನೆ ನಾವು ಇಲ್ಲ, ಯಾಕಂದ್ರೆ ಮಾರಿದ. ಇದು ದೃಷ್ಟ ಅಂತ ಅಷ್ಟಾರ್ಥಕ್ಕೆ ಬರೀ ಪಂಚಭೂತಗಳದ್ದು ಈ ಶರೀರದ ಅಂತ ಅಲ್ಲ. ನೀವು ನಿಶ್ಚಯ ಮಾಡ್ಯಾನ ತತ್ವಜ್ಞಾನಿ. ಅವನು ಇದ್ರಾಗ ಅದಾನ, ಪ್ರಾರಬ್ಧ ಕರ್ಮ ಮುಗಿಯುವವರಿಗೆ. ಪ್ರಾರಬ್ಧ ಅಂತ ಒಂದಿದೆ ಅಲ್ಲ, ಅದು ಮುಗಿಯುವವರೆಗೆ ಇದ್ರಾಗ ಅದಾನ. ಆದರೆ ಇದು ನಾನು ಅಲ್ಲ ನಿಶ್ಚಯ ಮಾಡ್ಯಾನ. ನೋಡೋವರಿಗೆ ಅವನು ನಮ್ಮನ್ನು ಕಾಣಬಹುದು, ಆದರೆ ನಿಶ್ಚಯ ಅವನಿಗೆ ಬರ್ತಾ ಇಲ್ಲದೆ ಇನ್ನೊಬ್ಬರಿಗೆ ಬರ್ತಾ ಇಲ್ಲ. ನಮಗೊಂದು ಮಾತು ಏನು ಹೇಳ್ಯಾರು, ಅವನು ಆ ಸ್ಥಿತಿಯಲ್ಲಿ ಇದ್ದಾಗ ಅವ ಆ ಸ್ಥಿತಿಯಲ್ಲಿ ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಅವ ಇದಾನೋ ಇಲ್ಲೋ ಆ ಮಾತು ಬೇರೆ, ನೀವಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಇವಾಗ ಮಹಾತ್ಮ ಅಂತ ನಮಸ್ಕಾರ ಮಾಡ್ರಿ, ಪುಣ್ಯ ಬರ್ತಾರೆ. ಅವನು ನಮ್ಮಂಗೆ ಅದಾನ ಅಂದ್ರಿ ಮತ್ತೇನಾರ ಅದ್ರ ಹಿಂದೆ ಶುರುವಾಗ್ತಾವ ಮಾತು ಕತೆ, ಅದರಿಂದ ಪಾಪ ಬರ್ತದೆ. ಅವಾಗ ಮಹಾತ್ಮ ಅಂತ ನಮಸ್ಕಾರ ಮಾಡ್ರಿ, ಪುಣ್ಯ ಬರ್ತದೆ. ಅದೇನೋ ಒಂದ್ಸಲ ಬಸವಣ್ಣವ್ರ ಕಾಯ್ತಿಗೆ ನಮಸ್ಕಾರ ಮಾಡಿದ್ರು. ಕಾಯ್ತಿಗೆ ಅಂದ್ರೆ ಕಾಯ್ತಿ ದುಬ್ಬೆಲ್ಲ ಕೈತಿತ್ತು, ಅದ್ರ ಮೇಲೆ ಕಾವಿ ಬಟ್ಟೆ ಹಾಕಿದ್ರಂತ. ಆ ಕಾವಿ ಬಟ್ಟೆ ನೋಡಿ ನಮಸ್ಕಾರ ಶರಣರ ಲಾಂಛನ ಇದೆ ಅದಕ್ಕೆ ನಮಸ್ಕಾರ ಮಾಡಿದ್ದೀನಿ ಅಂದ್ರಂತ. ಹಂಗೆ ಒಬ್ಬ ಮಹಾತ್ಮನ ನೋಡಿ ಅವ್ನು ಕಾವಿ ಬಟ್ಟೆ ಹಾಕಿದಾಗ ಅವನ ಪಾಪ ಪುಣ್ಯ ಅವನು ಸುತ್ತ ಇರ್ತದೆ, ಅವನ ಕರ್ತವ್ಯ. ಆದ್ರೆ ನೀವು ಅದನ್ನು ಅಳ್ಯಾಕೆ ಹೋಗ್ಬೇಡ್ರಿ, ಒಂದು ನಮಸ್ಕಾರ ಮಾಡಲಿ ಅಂತ ಶಾಸ್ತ್ರ ನಮಗೆ ನಿಮಗೆ ಆಜ್ಞೆ ಮಾಡ್ತದೆ. ಇದನ್ನೆಲ್ಲ ಕಲಿಸೋರು ಯಾರು? ತಾಯಿ ತಂದೆ. ಅದಕ್ಕೆ ಗುರುಗಳು ಮಾಡ್ಕೋಬೇಕಂತ ಹೇಳಿದ್ದು ಮೊದಲು. ಗುರುಗಳನ್ನು ಮಾಡಿಕೊಳ್ಳಿರಿ ಅಂತ ಇದು ಅಭಿಪ್ರಾಯ, ಮತ್ತೇನಿಲ್ಲ. ನೋಡ್ರಿ, ಪ್ರಿಯತಮೆ ಸಂಸ್ಕೃತಿಯ ನಿವರ್ತಿಪುದು ನಿಶ್ಚಯವು ಆಶ್ರಮ ಅನ್ವಿತವಿದ್ದು ತಾನು. ಅವರವರ ಆಶ್ರಮಕ್ಕೆ ಹೊಂದುಗಡೆ ಆಗುವಂತೆ ಯಾವುದರ ಆಶ್ರಮದಲ್ಲಿದ್ದರೂ ಮುಕ್ತನಾಗಲಿಕ್ಕೆ ಬರ್ತದೆ. ಹೊರಗೆ ಹೋಗ್ಬೇಕಂತ ಏನಿಲ್ಲ. ನೀವು ಒಳಗೆ ಸನ್ಯಾಸಿಯಾಗ ಹೊರಗೆ ಏನು ಮಾಡ್ತೀವಿ? ಹಠಾಭ್ಯಾಸೋ ಹಿ ಸನ್ಯಾಸ ನೈವ ಕಾಷಾಯ ವಾಸಸ ದೇಹೋ ನಾಹಮಾತ್ಮೇತಿ ನಿಶ್ಚಯ ನ್ಯಾಸ ಇತಿ ಉಚ್ಯತೆ ಅಂತ ಒಂದು ಶ್ಲೋಕನ ಇದೆ. ಅದಕ್ಕೆ ಹಠಾಭ್ಯಾಸ ಸನ್ಯಾಸ. ನಾನೇ ಬ್ರಹ್ಮ, ನಾನು ಬ್ರಹ್ಮವೇ, ನಾನು ಬ್ರಹ್ಮವೇ ಇದ್ದೇನೆ ಅಲ್ಲದೆ ಬೇರೆ ಏನೂ ಇಲ್ಲ. ನಿರಂತರವಾದ ಈ ಅಭ್ಯಾಸ ಮಾಡಿದಂದ್ರೆ ಅದು ನಿಜವಾದ ಸನ್ಯಾಸಿದ ಕರ್ತವ್ಯ. ಇದು ಯಾವುದೋ ನಾನಲ್ಲ, ಕೇವಲ ಬ್ರಹ್ಮ 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 ಅನ್ನೋದು ನಿರಂತರ ಚಿಂತನೆ ನಡೀಬೇಕು. ಇದನ್ನು ಹಠಾಭ್ಯಾಸ ಅನ್ನುವ ಶಬ್ದದಿಂದ ಬರೆದ. ನೈವ ಕಾಷಾಯ ವಾಸಸ, ಕಾವಿ ಬಟ್ಟೆ ಹಾಕಿದ ಮಾತ್ರ ಸನ್ಯಾಸಿ ಅಲ್ಲ ಅವ. ನಿಜವಾಗಿಯೂ ಬ್ರಹ್ಮ ಚಿಂತನೆಯಲ್ಲಿರುವವನೇ ಸನ್ಯಾಸಿ ಅನ್ನುವಂತಹ ಮಾತನ್ನು ನೆನಪು ಮಾಡೋಣ. ಅವಂತ ದೇಹ ನಾ ಅಹಂ ಆತ್ಮ ಐತಿ, ದೇಹನ ಅಲ್ಲ, ನಾನು ಆತ್ಮನೇ ಇದ್ದೇನೆ ಅನ್ನುವಂಥ ನಿಶ್ಚಯವೋ ಯಾವುದೋ ಅದು ಸನ್ಯಾಸ, ಅದು ನ್ಯಾಸ, ಅದು ನ್ಯಾಸ ಲಕ್ಷಣ, ಸನ್ಯಾಸದ ಲಕ್ಷಣ ಅಂತ ಬರ್ತಾರೆ. ಅದಕ್ಕೆ ಒಬ್ಬ ಮಹಾತ್ಮನ ಕಂಡಾಗ ನಮ್ಮನೆ ಮೇಲೆ ಕರ್ತವ್ಯ ಅನ್ನೋದು ನಮಸ್ಕಾರ ಮಾಡೋದಷ್ಟೇ ಕರ್ತವ್ಯ. ಅವನ ಸಾಧನೆ ವಗೈರೆ ಅವನು ಹೆಂಗಿರ್ತದೆ ಅದನ್ನು ನಾವು ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಹಾತ್ಮರ ಬಗ್ಗೆ ವಂದಿಸಿದಾಗಲಿ ಬಂದಿರುವುದು ಪುಣ್ಯ, ನಿಂದಿಸಿದಾಗಲಿ ಬಂದಿರುವುದು ಪಾಪ. ನಮಸ್ಕಾರ ಮಾಡೋದು ಅಂತ ಇದ್ರ ಅಭಿಪ್ರಾಯ, ಮತ್ತೇನಿಲ್ಲ. ಶರೀರನ ಅನ್ನೋರೆಲ್ಲರೂ ಸಂಸಾರಿಗಳೇ, ಅದು ಅವರವರಿಗೆ ಸಂಬಂಧಪಟ್ಟದ್ದು. ಅವನು ನಮ್ಮಂಗಿದ್ದಾನ, ಅವನು ಹುಟ್ಟತಾನ ಸಾಯ್ತಾನ, ಅವನು ಸಂಸಾರಿ ಅನ್ಬೇಡ್ರಿ. ಒಬ್ಬ ಮಹಾತ್ಮನ ನೋಡಿ ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣ ಏನು? ಒಬ್ಬ ಮಹಾತ್ಮನ ನೋಡಿ ತಿರಸ್ಕಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಇದ್ರ ಅಭಿಪ್ರಾಯ. ಇದು ನಿಶ್ಚಯವು ಆಶ್ರಮಾನ್ವಿತವಿದು ತಾನು. ಇಲ್ಲಿ ಅದ ಅಂತಿದ್ದೇರೋ ಅದು ಅಂತಿದೆ ನೋಡ್ರಿ ದೇವ್ರ, ಅದು ಅಂತಿದೆಯಾ? ಅದ ಅಂತಿದೆ. ಅದ ತಾನೆರಡು ತೆರನೆನಿಪುದು ಬಾಹ್ಯಾಂತರದ ಸಾಧನೆಯೊಳು ಮಾಲ್ಪುದರಿಂದ ಅದು ಮುಕ್ತಿ ದುಃಖಾದಿ ಬೀಜವೆಂದೆನಿಸುವುದು ಸುದತಿ ಸತ್ಕರ್ಮವೆಂದೆನಿಪುದು. ಅದ ಇದ್ದದನ್ನು ನಾನು ಅದು ಒಂದು ಓದ್ತೇನೆ. ಅದು ತಾನು ಎರಡು ತೆರನೆನಿಪುದು. ಆ ಕರ್ಮ ಎರಡು ರೀತಿಯಿಂದ ತೋರಿಸಿಕೊಳ್ಳುತ್ತದೆ. ಬಾಹ್ಯ ಅಂತರ, ಹೊರಗೆ ಮತ್ತು ಒಳಗೆ. ಬಾಹ್ಯ ಅಂತರ. ಬಾಹ್ಯ ಅಂತರದ ಸಾಧನಗಳು ಮಾಲ್ಪುದರಿಂದ ಅದು ಮೈತ್ರೇಯಿ, ಎಲೈ ಮೈತ್ರೇಯೇ, ಅದು
ಸುಖದ ಆದಿ ಬೀಜವು ಎಂದು ಎನಿಪುದು. ಸುಖಕ್ಕೆ ಮೂಲ ಕಾರಣವು ಎಂದು ಹೇಳಿಸಿಕೊಳ್ಳುತ್ತದೆ. ಸುದತಿ ಸತ್ಕರ್ಮವು ಎಂದು ಎನಿಪುದು. ಅಷ್ಟೇ ಅಲ್ಲ, ಸುಂದರವಾದ ದಂತಪತ್ರಿಯುಳ್ಳಂತಹ ಮೈತ್ರಿಯೇ ಸತ್ಕರ್ಮವು ಎಂದು ಎನಿಪುದು. ಇವುದು ಯೋಗ್ಯ ಕರ್ಮ ಅಂತ ಕರೆಸ್ಕೊಳ್ತದೆ. ಮನಸ್ಸಿನಾಗ ಏನೈತಿ ಅದೇ ವಾಣಿಯಲ್ಲಿ ಬರಬೇಕು, ವಾಣಿಯಲ್ಲಿ ಏನು ಬರ್ತದೆ ಅದೇ ಕ್ರಿಯೆಯಲ್ಲಿ ಬರಬೇಕು. ಇದು ಸತ್ಕರ್ಮ. ಮನಸ್ಸಿನಾಗ ಒಂದು ಇಟ್ಟುಕೊಂಡಿದ ಮಾತಿನಿಂದ ಇನ್ನೊಂದು ಥರ ಮಾತಾಡ್ತಾನೆ, ಮಾಡೋದನ್ನು ಮತ್ತೊಂದು ಥರ ಮಾಡ್ತಾನೆ. ಇದು ಅಸತ್ಕರ್ಮ. ಮಾತು ಮನ ಕ್ರಿಯೆ ಒಂದಾಗಬೇಕು. ಮಾತು ಬೇರೆ, ಮನ ಬೇರೆ, ಕ್ರಿಯೆ ಬೇರೆ ಆಯ್ತಂದ್ರೆ ಮತ್ತೊಂದು. ಇದು ಸತ್ಕರ್ಮ. ಸತ್ಕರ್ಮವು ಎಂದು ಎನಿಪುದು. ಬಯಸದಿರಲು ಸುಖಬಹುದು. ಬಯಸಲು ಅತಿಶಯವಾಗಿ ದುಃಖವು ಅಪ್ಪುವುದರಿಂದ ಪ್ರಿಯತಮೆ ಮೋಕ್ಷಾರ್ಥಿ ಜನರು ಸದ್ವಿಧಿಯನ್ನು ಬಯಸದೆ ಮಾಡ್ಬೋದು. ನಿಷ್ಕಾಮ ಕರ್ಮಕ್ಕನ ಭಾಳ ಬೆಲೆ ಕೊಟ್ಟಿದ್ದಾನೆ. ಬಯಸ್ಲಿಕ್ಕೆ ಹೋಗಬೇಡ. ಏನು ಈ ಪೂರ್ವದಲ್ಲಿ ಹೇಳಿದಂತೆ ನೀ ಬಯಸಿದ್ರೂ ಬರ್ತದ, ಬಯಸದೇ ಇದ್ರೂ ಬರ್ತದ. ಬಯಸ್ಲಿಕ್ಕೆ ಹೋಗಬೇಡ. ಯಾಕೆ ಕೆಡ್ತಿ? ಬಯಸಿ ಯಾಕೆ ಕೆಡ್ತಿ? ಬಯಸಿದ್ರೆ ನೋಡಿ ಕಡಿಮೆ ಬರ್ತದೆ, ಬಯಸದೇ ಇದ್ರೆ ನೋಡಿ ಕೆಲಸ ಬರ್ತದೆ. ಅದಕ್ಕೆ ಬಯಸಲಿಕ್ಕೆ ಹೋಗಬೇಡ. ಬಯಸದಿರಲು ಸುಖಬಹುದು. ನೀ ಇಂಥದ್ದು ಬೇಕು ಅನ್ನುವ ದೃಷ್ಟಿಯಿಂದ ಗುರುಗಳ ಸೇವೆ ಮಾಡಲಿಕ್ಕೆ ಹೋಗಬೇಡ. ಇಂಥದ್ದು ಬೇಕು ಅನ್ನೋ ದೃಷ್ಟಿಯಿಂದ ಈಶ್ವರ ಪೂಜೆ ಮಾಡ್ಲಿಕ್ಕೆ ಹೋಗಬೇಡ. ಇಂಥದ್ದು ಬೇಕು ಅನ್ನುವ ದೃಷ್ಟಿಯಿಂದ ಜಪ ಮಾಡ್ಲಿಕ್ಕೆ ಹೋಗಬೇಡ. ಎಲ್ಲ ಕಡೆ ಅನ್ವಯ ಮಾಡಿಕೊಡ್ರಿ ಅದನ್ನು. ಬಯಸದಿರಲು ಸುಖವೂ ಆಗುವುದು. ಬಯಸಲು ಅತಿಶಯವಾಗಿ ದುಃಖವೂ ಅಪ್ಪುವುದರಿಂದ ಬಯಸಲು ಏನಾಕೈತೆ ಅಂದ್ರೆ ದುಃಖ ಬೆನ್ನು ಹತ್ತಂತ. ಬಯಸ್ತಂದ್ರೆ ಬಂದದ್ದೆಲ್ಲ ಕಡಿಮೆ ಆಕತಿ, ಬಾರದ್ದೆಲ್ಲ ದೊಡ್ಡದಾಗ್ತದೆ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ಇದು ಬಯಸುವುದನ್ನ. ಬಯಸದೇ ಇರೋದೇನೋ ಎದುರುಚ್ಛ, ಲಾಭ, ಸಂತೋಷ, ದ್ವಂದ್ವ, ಅತೀತೋ, ವಿಮತ್ಸರ. ಬಂದದ್ರಲ್ಲಿ ತೃಪ್ತಿ ಇಲ್ಲ, ಬಯಸೋ ಕೆಲಸನೇ ಇಲ್ಲ. ಅದಕ್ಕಾಗಿ ಬಯಸದೇ ಇದ್ದರೆ ಸುಖ ಇದೆ, ಬಯಸಿದರೆ ದುಃಖ ಇದೆ. ಬಯಸದಿದ್ದವ್ರೆ ಬಂದಿದ್ದೇವೆ ನಾವು ಮಾಡಿದ ಕರ್ತವ್ಯಕ್ಕೆ. ಒಬ್ಬ ಭಾಳ ದೊಡ್ಡ ದಾನಿ ಇದ್ದ, ಸಮಾಜ ಸೇವಕನೂ ಇದ್ದ, ದಾನಿಯೂ ಇದ್ದ. ಬಡವರು ನೋಡ್ರಿ ದಾನ ಮಾಡ್ತಿದ್ದ, ಸಮಾಜದ ಸೇವೆಯನ್ನು ಮಾಡ್ತಿದ್ದ. ಇಬ್ಬರು ಗೆಳೆಯರವರು. ನೀವು ಶ್ರೀಮಂತ ಇದ್ದ, ನಾ ಹೇಳಿದಾನೆ. ಬಡವರಿಗೆ ದಾನನೂ ಮಾಡ್ತಿದ್ದ, ಸಮಾಜ ಸೇವೆಯನ್ನು ಮಾಡ್ತಿದ್ದ. ಆಯಿತು, ಎಷ್ಟೋ ವರ್ಷ ನಡೆದಿದೆ ಇದು ಸೇವೆ. ಹೆಚ್ಚು ಕಡಿಮೆ ಅವನಿಗೆ 50 ವರ್ಷ ಆಗಿದ್ದಾವ ಅಂತ ಇಟ್ಕೊಳ್ಳೋಣ ರೂಪಕ, ಮತ್ತೇನಿಲ್ಲ. ಇಲ್ಲಿವರೆಗೆ ಅವನು ಕರೆದೆ, ಅವನು ಒಬ್ಬನು ಮಾಲಿನೂ ಹಾಕಲಿಲ್ಲ. ಭಾಳ ಉಪಕಾರ ಮಾಡಿದಾನಂತ ಯಾವ ಒಬ್ಬನು ಹೇಳಲಿಲ್ಲ. ಅದು ಒಂದಿನ ಕೈಯಾಗ ಹಾಕ ಹಿಡ್ಕೊಂಡು ಹೊಂಟಿದ್ದ. ಎಂದೋ ಹಾಕ ಹಿಡಿದು ಮನಸ್ಸೇ ಅಲ್ಲ. ಕೈಯಾಗ ಹಾಕ ಹಿಡ್ಕೊಂಡು ಹೊಂಟಿದ್ದ ಹೊಲದ ಕಡೆ. ಅವನಿಗೆ ಗೆಳೆಯಾಗ ಭೇಟಿ ಅದ. ಯಾಕೆ ಹೋಗೋ ಎಂದೋ ಹಾಕ ಹಿಡಿದಾಗ ಅವನಿಗೆ ಇವತ್ತು ಯಾಕೆ ಹಾಕ ಹಿಡ್ಕೊಂಡು ಹೊಂಟಿದ್ದೆ. ಹೊಲಕ್ಕೆ ಹೋಗ್ತಿದ್ದ ಬರ್ತಿದ್ದ. ಇವತ್ತು ಯಾಕೆ ಹಾಕ ಹಿಡ್ಕೊಂಡಿದ್ದೆ ಅಂತ ಭಾಳ ಬೇಸರ ಆಗೈತೆ ಅಂತ. ಯಾಕೆ ಒಟ್ಟು ಭಾಳ ಬೇಸರ ಆಗೈತಿ, ಹೊರಲು ಹಾಕಬೇಕಂತ ಹೊಂಟಿದ್ದೀನಿ ಅಂತ. ಅದು ಅಂಥದ್ದೇನಾಗೈತಿ ಮನ್ಯಾಗ. ಯಾರು ಏನಂದ ನಮಗೆ ಅಂತ ಕೇಳಿದ. ಅಲ್ಲ, ನಾನು ನನ್ನ ಬುದ್ಧಿ ಬಂದಾಗಿಂದ ಇಷ್ಟು ಸೇವೆ ಮಾಡೀನಿ. ಒಬ್ಬನು ಕರೆದು ನನಗೊಂದು ಮಾಲಿ ಹಾಕಲಿ, ಒಬ್ಬನು ಸನ್ಮಾನ ಮಾಡಬೇಕು. ಹಂಗ ನೀ ಏನೋ ಉಪಕಾರ ಮಾಡಿಲ್ಲ. ನಾವು ನನಗೆ ಇವರು ಮಾಲಿ ಹಾಕಲಿ, ಸನ್ಮಾನ ಮಾಡ್ಲಿಕ್ಕೆ ಉಪಕಾರ ಮಾಡಿದೆಯಲ್ಲ, ನೀ ಏನೋ ಉಪಕಾರನ ಮಾಡಿಲ್ಲ ಎವ್ರಿ ಅನ್ನೋ. ಸುಮ್ಮನೆ ದೃಷ್ಟಾಂತ ಮಾಡೋದು ಯಾಕೆ, ಮತ್ತೇನಿಲ್ಲ. ಬಯಸಿದರೆ ದುಃಖ, ಬಯಸದಿದ್ದರೆ ಸುಖ. ಅವ್ರ ಮಾಲಿಯಾರ ಹಾಕಲಿ, ಬಿಟ್ಟಾರ ಬಿಡಲಿ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೋ ಅನ್ನೋ ಭಾವನೆ ಇದ್ದಿದ್ರೆ ಅವ್ನು ಗುರುಗಳನ್ನು ಮಾಡ್ಕೊಂಡ್ರೆ ಬರ್ತಿತ್ತ. ಭಾವನೆ ಗುರುಗಳನ್ನು ಮಾಡ್ಕೊಂಡಿಲ್ಲ. ಅವ ಬಿದ್ದಾನ ಮ್ಯಾಲ ಅವ್ ನೋಡಾವ, ಇದು ಲೋಕಾರೂಢಿ ಮಾತ. ಅವ ಬಿದ್ದಾನ ಹೊರಗಿನ ಅವ ನೋಡಾವ, ಇದು ಶಾಸ್ತ್ರದ ಮಾತು. ಹೊರಗೋಗಿ ಬಿದ್ದಾನ, ಅವ ನೋಡ್ತಾ ಇರ್ತಾನ. ನಾ ಯಾಕೆ ಅದನ್ನು ಬಯಸ್ಬೇಕು ಅನ್ನುವಂಥ ಭಾವ ಇರ್ತಂದ್ರೆ ದೊಡ್ಡ ಮನುಷ್ಯ ಆಗಿ ಬರ್ತಿದ್ದ. ಎಲ್ಲ ಹಾಳು ಮಾಡ್ಕೊಂಡ, ಬಯಸಿ ಎಲ್ಲ ಹಾಳು ಮಾಡ್ಕೊಂಡ. ದೇವರಿಗೂ ಪ್ರಿಯತ ಆಗಲ್ಲ ಇದ್ದ.
ಗೆಳೆಯರಿಗೂ ಪ್ರೀತನಾಗಲಿಲ್ಲ ನಾವು. ಹಾಗೆ ಇಲ್ಲಿ ಬಯಸಿದೊಡೆ ದುಃಖ, ಬಯಸದಿರಲು ಸುಖಬಹುದು, ಬಯಸಲು ಅತಿಶಯವಾಗಿ ದುಃಖವು ಒಪ್ಪುವುದರಿಂದ ಪ್ರಿಯತಮೆ ಎಲೈ ಪ್ರಿಯತಮೆ ಮೋಕ್ಷಾರ್ಥಿ ಜನರು ಸದ್ವಿಧಿಯನ್ನು ಮೋಕ್ಷವನ್ನು ಪಡೆಯಬೇಕೆಂಬ ಇಚ್ಛೆಯುಳ್ಳಂತಹ ಮುಮುಕ್ಷುಗಳು ಸಾಧಕರು ಏನು ಮಾಡಬೇಕು ಅಂದ್ರೆ ಸದ್ವಿಧಿಯನ್ನು ಯೋಗ್ಯವಾದ ಕರ್ಮವನ್ನು ಸತ್ಕರ್ಮವನ್ನು ಬಯಸದೆ ಮಾಡುವುದು, ನಿಜವಾಗಿ ಬಯಸದೆ ಮಾಡುವುದು, ತೋರಿಕೆಗೆ ಅಲ್ಲ, ಮನಪೂರ್ವಕವಾಗಿ ಪ್ರತಿಫಲದ ಅಪೇಕ್ಷೆಯನ್ನು ಬಯಸದೆ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡತಕ್ಕದ್ದು ಅಂತ ಇದರಲ್ಲಿ ಮತ್ತೆ ಶಾಸ್ತ್ರ ಕೆಳಗಿಳಿತ ಅಂತ ಹೇಳಿ ಆಗಿದೆ. ನಾನು ಮಾಡ್ಕೊಂಡು ಹೋಗೋಣ ಮುಂದೆ ಹೇಳ್ತಾರೆ ನೋಡ್ರಿ. ಅವು ಕಾಂಡತ್ರಯ ಆಯ್ತಲ್ಲ, ಅಲ್ಲಿ ಭಕ್ತಿ ಕರ್ಮಕಾಂಡ, ಭಕ್ತಿ ಕಾಂಡ, ಜ್ಞಾನಕಾಂಡ. ನಿವರ್ಧಕ ಕರ್ಮವೇ ಜ್ಞಾನ ಕಾಂಡ ಕಡೆ ಹೋಗೋದು. ಎರಡೂ ಬೇಕು ಅನ್ನೋ ಏನು ಮಾಡ್ತಾನೆ, ಪೂಜಾದಿಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡು ತನ್ನ ಕರ್ಮ ಮಾಡ್ತಿರ್ತಾನ. ಇಲ್ಲಪ್ಪ ಕೇವಲ ಕರ್ಮ, ಅವನ ಕರ್ಮವನ್ನು ಮಾಡ್ತಿರ್ತಾನೆ. ಅದಕ್ಕೆ ಅನ್ವಯ ಮಾಡಿಕೊಡ್ತೀವಿ. ವರ ಮುಮುಕ್ಷು ಆದಿಗಳಿಗೆ ಅದು ಒಂದಿಟ್ಟು ಬರಿಬೇಕಂದ್ರೆ ಮುಮುಕ್ಷವಾದಿಗಳಿಗೆ ಆಗ್ಬೇಕಾಗಿತ್ತದು ಮುಮುಕ್ಷಾದಿಗಳಿಗೆ ಅಂತ ಬಿದ್ದತ್ತಿದೆ. ನಿಮ್ಮ ಪುಸ್ತಕದಲ್ಲಿ ಏನು ಬಿದ್ದತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಸೂತ್ರ ಮುಮುಕ್ಷವಾದಿಗಳಿಗೆ, ಮುಮುಕ್ಷು ಆದಿ ಮುಮುಕ್ಷವಾದಿ ಆಗಬೇಕು ಜನಸಂಧಿಯಾಗಿ. ಮುಮುಕ್ಷವಾದಿಗಳಿಗೆ ಕರ್ಮ ನಿರತವು, ಆ ಪರಮ ಆರೂಢನಿಗೆ ಒಂದು ಕ್ರಿಯೆ ಇಲ್ಲ. ಇವರಿಗೆ ಎಲ್ಲ ಕ್ರಿಯೆ ಇದೆ, ಅನುಭವಿಗೂ ಸ್ವಲ್ಪ ಕ್ರಿಯೆ ಇದೆ. ಇನ್ನು ಕರ್ಮಿ ಅಂತೂ ಇಲ್ಲಿ ತೊಗೊಂಡಿಲ್ಲ, ಇಲ್ಲಿ ಬರ್ತಾರೆ. ಮೊದಲು ತೊಗೊಂಡಿಲ್ಲ. ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ ಅಂತ 5 ಮಂದಿ ಭಾಗ ಮಾಡ್ಯಾರ ಕೈವರಿ ಪದ್ಧತಿಯಲ್ಲಿ. ಕರ್ಮಿ ಅಂತೂ ಇಲ್ಲಿ ಮೋಕ್ಷಾರ್ಥಿಗಳೆಲ್ಲರೂ ಅವ್ನು ಕರ್ಮಿಯರ ಆಗಿರಲಿ, ಮುಮುಕ್ಷುವರ ಆಗಿರಲಿ, ಅಭ್ಯಾಸರ ಆಗಿರಲಿ, ಅನುಭವಿ ಆರೂಢನೆ ಬಿಡೋದು. ಈಗ ನಾವು ಯಾರೇ ಆಗಿರಲಿ ಅವ್ರ ಕರ್ತವ್ಯವನ್ನು ಮಾಡಲೇಬೇಕು. ಅನುಭವಿಗೆ ಸ್ವಲ್ಪ ಇದೆ ಅಂತ ಹೇಳಿದ್ರೆ ಸ್ಮರಣ ಮುಂದಷ್ಟೇ, ಮತ್ತೇನಿಲ್ಲ. ಅನುಭವಿ ವಿಷಯ ಮುಂದೆ ಬರ್ತದೆ. ವರ ಮುಮುಕ್ಷವಾದಿಗಳಿಗೆ ಕರ್ಮ ನಿರತವು, ಆ ಪರಮಾರೂಢನಿಗೆ ಒಂದು ಕ್ರಿಯೆ ಇಲ್ಲ. ಪರಮ ಆರೂಢನಿಗೆ ತನ್ನ ಸ್ವರೂಪದಲ್ಲಿ ನೆಲೆ ನಿಂತವನಿಗೆ ಕರ್ಮವು ಏನೂ ಇಲ್ಲ. ಯಾಕೆ? ಏನಾರ ಇದ್ರೆ ಕರ್ಮ ಮಾಡ್ಬೇಕಲ್ಲ. ಶರೀರವೇ ತನ್ನದು ಇಲ್ಲ ಅಂತ ನಿಶ್ಚಯ ಮಾಡಿದಾನೆ. ಕರ್ಮ ಯಾವತ್ತು ಮಾಡ್ತಾನ? ಯಾವತ್ತೂ ಕರ್ಮ ಮಾಡುವ ಕರ್ತವ್ಯ ಇಲ್ಲ ಅಂತ ಇದರ ಅಭಿಪ್ರಾಯ. ಮುಂದೆ ಭಾಷ್ಯ ಪದ್ಯಕ್ಕೆ ಹೋಗೋಣ. ಕರ್ಮವನ್ನು ಎಲಸದೆ ನಿರ್ಮಮತೆಯಳು, ನೋಡ್ರಿ ಶಬ್ದ ಹೆಂಗದಾವು. ಕರ್ಮವನ್ನು ಎಲಸದೆ ನಿರ್ಮಮತೆಯಳು ಸತ್ಕರ್ಮವನ್ನು ಆ ಬ್ರಹ್ಮಾರ್ಪಣವು ಎಂದು ಮರ್ಮವನ್ನು ಅರಿದು ಅವಧಾನಿಸಿ ಮಾಡುವುದು ಧರ್ಮವು ಅವುದು ಮುಮುಕ್ಷುವಿಗೆ ಇದು ಪದಚ್ಛೇದ. ಕರ್ಮವನ್ನು ಎಳಸದೆ ಅಂದ್ರೆ ಕರ್ಮದ ಫಲವನ್ನು ಬಯಸದೆ ಅಂತ ಅರ್ಥ ಮಾಡ್ಬೇಕಾಗ್ತದೆ. ಕರ್ಮದ ಫಲವನ್ನು ಬಯಸದೆ. ಕರ್ಮ ಅಂದ್ರೆ ಕರ್ತವ್ಯ. ಕರ್ಮ ಅಂದ್ರೆ ಏನು ಹೇಳಕತ್ತಾರಪ್ಪ ಅಂತ ಇಟ್ಕೋಬೇಡ್ರಿ. ಕರ್ಮ ಅನ್ನೋ ಶಬ್ದದ ಅರ್ಥ ಕರ್ತವ್ಯ. ತಾನು ಮಾಡುವ ಕರ್ತವ್ಯಕ್ಕೆ ಯಾವುದೇ ಫಲವನ್ನು ಬಯಸದೆ ನಿರ್ಮಮತೆಗಳು, ನಾನು ಇಂಥದ್ದನ್ನು ಮಾಡುತ್ತಿದ್ದೇನೆ ಅನ್ನೋ ಪ್ರೀತಿಯೂ ಕೂಡ ಅಲ್ಲಿ ಇರಕೂಡದು. ನಿರ್ಮಮತೆಗಳು ಕಷ್ಟ, ಎಲ್ಲ ಮಾಡೋದು ಕಷ್ಟ. ನಿರ್ಮಮತೆಗಳು ಸತ್ಕರ್ಮವನ್ನು, ಮೋಸ ಅನ್ಯಾಯ ವಂಚನೆ ಇಲ್ಲದೆ ಇರತಕ್ಕಂಥ ತನ್ನ ವರ್ಣದ ಕರ್ಮವನ್ನು ಸತ್ಕರ್ಮವನ್ನು ಆ ಬ್ರಹ್ಮಾರ್ಪಣವೆಂದು, ಇಲ್ಲಿ ಆ ಬ್ರಹ್ಮ ಅಂತ ತಗೊಂಡ್ರು. ಯಾಕಂದ್ರೆ ಇವನು ಸಾಧಕ ಇದ್ದಾನೆ, ಇಲ್ಲಿಯೇ ಬ್ರಹ್ಮ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ಅವ ತತ್ವಜ್ಞಾನ ಆಗಿದ್ರೆ ಇಲ್ಲಿಯೇ ಬ್ರಹ್ಮ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಿದೆ, ಬ್ರಹ್ಮವೇ ನಾನು ಅನ್ನೋದು ಗೊತ್ತಿದೆ. ಸಾಧಕನಿಗೆ ಬ್ರಹ್ಮ ಪರೋಕ್ಷ. ಇದು ಆಸ್ತಿಕ್ಯ ಭಾವನೆಯಿಂದ ಗುರುಗಳು ಹೇಳಿಕೊಟ್ಟಿರ್ತಾರೆ. ಪರೋಕ್ಷ ಬ್ರಹ್ಮವನ್ನು ಹೇಳಿಕೊಟ್ಟಿರ್ತಾರೆ. ಸರ್ಪ ಪಾದಕ ಆವರಣ, ಬಾಣ ಪಾದಕ ಆವರಣ ಇತ್ಯಾದಿ ನಿವೃತ್ತಿ ಆಗೋದು ಪುಸ್ತಕ ಶಾಸ್ತ್ರದಲ್ಲಿ ಸಾಕಷ್ಟು ವಿಸ್ತಾರವಾಗಿ ಬರುತ್ತಾರೆ. ಅಂತೂ ಆಸ್ತಿಕ್ಯ ಭಾವನೆಯಿಂದ ಇವ ಬ್ರಹ್ಮವನ್ನು ಒಪ್ಪಿಕೊಂಡಿಲ್ಲ. ನೋಡಪ್ಪ, ಈ ಜಗತ್ತು ಸೃಷ್ಟಿ ಆಗಬೇಕಾದ್ರೆ ಈ ವೈಚಿತ್ರ್ಯವನ್ನು ನೋಡು, ಇದನ್ನು ಮಾಡಿದವ ಪರಮಾತ್ಮ, ಅವನು ಬ್ರಹ್ಮ ಅಂತಾರು, ಅವನೇ ಈ ಜಗತ್ತಿಗೆಲ್ಲ ಆಧಾರಭೂತ ಇತ್ಯಾದಿ ವಾಕ್ಯಗಳನ್ನು ಹೇಳಿಕೊಡೋರು ಯಾರು? ಮತ್ತೆ ಬೇರೆ ಎಲ್ಲೇ ಗುರುಗಳಂತ ಬರ್ಬೇಕಲ್ಲ.
ಇತ್ಯಾದಿ ವಾಕ್ಯಗಳನ್ನ ಹೇಳಿಬಿಟ್ಟಾಗಿದ್ರೆ ಶುಚಿವಂತರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ ಯೋಗ ಭ್ರಷ್ಟ ಅಂತ ಬರ್ತಾರೆ. ಅದು ಅಧ್ಯಾತ್ಮ ಸಂಸ್ಕಾರವುಳ್ಳವರ ಮನೆಯಲ್ಲಿ ಹುಟ್ಟುತ್ತಾನೆ. ಅಧ್ಯಾತ್ಮ ಸಂಸ್ಕಾರವುಳ್ಳವರ ಮನೆಯಲ್ಲಿ ಹುಟ್ಟುತ್ತಾನೆ. ಇನ್ನು ಶ್ರೀಮಂತರು ಎಷ್ಟೋ ಮಂದಿ ಇರ್ಬೋದು, ಶುಚಿವಂತರಲ್ಲದೆ ಇದ್ದವರು ಕೇವಲ ಲೌಕಿಕದಲ್ಲಿ ಮುಳುಗಿರ್ತಾರೆ. ಶುಚಿವಂತರಾದ ಶ್ರೀಮಂತರು, ಶುಚಿ ಅಂತ ಒಂದು ಶಬ್ದ ಬರೀತಾರೆ, ಅದು ಶ್ರೀಮಂತರಿಗೆ ವಿಶೇಷಣ. ಶುಚಿವಂತರಾದ ಶ್ರೀಮಂತರು ಅಂದ್ರೆ ಅಧ್ಯಾತ್ಮ ಸಂಸ್ಕಾರವುಳ್ಳಂತಹ ಶ್ರೀಮಂತರ ಮನೆಯಲ್ಲಿ ಯೋಗ ಭ್ರಷ್ಟನಿಗೆ ಜನ್ಮವಾಗುತ್ತಾರೆ. ಅಲ್ಲಿ ಮಾತ್ರ ಸಂಸ್ಕಾರ ಇರ್ತದೆ. ಅವ್ರು ಸಹಜವಾಗಿ ಕೆಲಸ ಬಿಡ್ತಾರೆ. ಸಹಜವಾಗಿ ಕೆಲಸ ಬಿಡ್ತಾರೆ. ಅವ್ನು ಮತ್ತೆ ಹಿಂದಿನ ಜನ್ಮದ ಅಭ್ಯಾಸ ಮಾಡಿದ್ದನ್ನು ಮುಂದಿನ ಅಭ್ಯಾಸ ಮಾಡ್ತಾನ. ಅಲ್ಲೇ ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವ ದೇಹಿಕಂ, ಅಲ್ಲೇ ಅಭ್ಯಾಸ ಮಾಡ್ತಾನ. ಅಂತ ಮನೆಗಳು ಎಷ್ಟು ಸಿಗ್ತಾವು? ಸಾನಂದಂ ಸದನಂ ಸುತಾಶ್ಚ ಸುದೀಯ. ಎಷ್ಟು ಮನೆಗಳು ಸಿಗ್ತಾವ ಅಂದ್ರೆ ಸಿಗೋದಿಲ್ಲ. ಅದಕ್ಕಾಗಿ ಗುರುಗಳನ್ನು ಮಾಡಿಕೊಡ್ತೀವಿ. ಗುರುಗಳನ್ನು ಮಾಡಿಕೊಂಡಾಗ ಬ್ರಹ್ಮ ಅಂದ್ರೆ ಏನು ಎಂತೂ ತಿಳಿಸಿಕೊಟ್ಟಿರ್ತಾರೆ. ನೀನು ಮಾಡುವ ಪ್ರತಿಯೊಂದು ಕ್ರಿಯೆಯು ಅದರ ಫಲ ಪರಮಾತ್ಮನಿಗೆ ಅರ್ಪಿತವಾಗಲಿ ಅಂತ ಭಾವನೆ ಮಾಡು. ಈ ಭಾವನೆ ಮಾಡುವುದರಿಂದ ನಿಮಗೆ ಲಾಭ ಇದೆ. ಪ್ರತಿಯೊಂದು ಭಾವನೆಗೆ ಬೆಲೆ ಇದೆ. ಕೃತಿಗಿಂತಲೂ ಭಾವನೆಗೆ ಬೆಲೆ ಇದೆ. ಕೃತಿಯ ಹಿಂದೆ ಭಾವನೆ ಯಾವುದಿದೆಯೋ ಅದು ಫಲ ಕೊಡ್ತದೆ. ಕೇವಲ ಕ್ರಿಯಾ ಫಲ ಕೊಡೋದಿಲ್ಲ. ಕೃತಿ ಹಿಂದಿರುವ ಭಾವನೆ ಫಲ ಕೊಡ್ತದೆ. ಅದಕ್ಕಾಗಿ ಆ ಬ್ರಹ್ಮಾರ್ಪಣವು ಬ್ರಹ್ಮನಿಗೆ ಅರ್ಪಣವಾಗಲಿ ಎಂದು ಮರ್ಮವನ್ನು ಅರಿದು, ಇದೇ ಕರ್ತವ್ಯದ ಮರ್ಮ, ಮತ್ತೇನಿಲ್ಲ. ಬ್ರಹ್ಮನಿಗೆ ಅರ್ಪಣ ಆಗಲಿ ಎನ್ನುವುದೇ ಮರ್ಮವನ್ನು ಅರಿದು ಅವಧಾನಿಸಿ. ಅವಧಾನಿಗಳು ಅಂತ ಇರ್ತಾರೆ, ಅಷ್ಟಾವಧಾನಿಗಳು ಅಂತ ಇರ್ತಾರೆ, ಶತಾವಧಾನಿಗಳು ಅಂತ ಇರ್ತಾರೆ. ನಾವು ಹೇಳಿದ್ದನ್ನು ಸ್ಮೃತಿಯಲ್ಲಿ ಇಟ್ಕೊಳ್ತಾರೆ. ಅವರು 8 ಮಂದಿ ಕುಂಡಿರ್ತಾರೆ ಅವಧಾನಿಗಳು. ಆ 8 ಥರ 4 ಸಲ ಸುತ್ತ ಹಾಯ್ತಾರೆ. ಅವ್ರು 8 ಥರ ಕುಂತಾರ ಜನಗಳು ಏನೇನು ಹೇಳ್ತಾರೋ ಅದನ್ನೆಲ್ಲ ತಲೆ ತುಂಬಿಕೊಂಡು ಅವ್ರಿಗೆ ಉತ್ತರ ಕೊಡ್ಬೇಕು. ಅವನು ಅಷ್ಟಾವಧಾನಿ. ಅವನು ಶ್ಲೋಕ ಬರಿ ಅಂತಾನೋ, ಆ ಶ್ಲೋಕ ಬರೀತಾನೆ. ಇವತ್ತು ಪ್ರಧಾನಮಂತ್ರಿ ಎಲ್ಲಿದ್ದಾನಂತ ಒಂದು ಕೇಳ್ತಾನೆ, ಅವ್ನು ಇಂಥಲ್ಲಿದ್ದಾನಂತ ಹೇಳ್ಬೇಕು. ಇನ್ನೊಬ್ಬ ಪುರಾಣದ ಕಥೆ ಓದ್ತಾನೆ, ಇದ್ಯಾವ ಪುರಾಣದಾಗ ಬಂದಿದೆ ಅಂತ ಕೇಳ್ತಾನೆ, ಒಂದು ಶ್ಲೋಕ ಓದ್ತಾನೆ, ಅದನ್ನು ಹೇಳ್ಬೇಕು. ಇದು ಅವಧಾನ ಅಂದ್ರೆ ಏನು? ತಿಳಿಯುವುದು, ತಲೆಯಲ್ಲಿ ಧರಿಸಿಕೊಳ್ಳುವುದು ಅಂತ ಅರ್ಥ. ಅವಧಾನಿಸಿ ಅಂದ್ರೆ ತಿಳಿದು, ಪರಮಾತ್ಮನ ಉಪಕಾರವನ್ನು ತಿಳಿದು ಬ್ರಹ್ಮಾರ್ಪಣಂ ಅವಧಾನಿಸಿ ಮಾಡ್ಬೋದು. ಧರ್ಮವು ಅಹುದು ಮುಮುಕ್ಷುವಿಗೆ. ಇದು ಯಾರಿಗೆ? ಮುಮುಕ್ಷುವಿಗೆ ಮೋಕ್ಷವನ್ನು ಪಡೆಯಬೇಕೆಂಬ ಇಚ್ಛೆಯುಳ್ಳವನಿಗೆ ಇದು ಧರ್ಮಬಹುದು. ಅವ ಯಾವ ಸ್ಥಿತಿಯಲ್ಲಿದ್ದಾನೋ ಅವಾಗ ಗೊತ್ತು. ಅಭ್ಯಾಸದ ಅವಸ್ಥೆಯಲ್ಲಿದ್ದಾನೆಯೋ, ಅನುಭವಿ ಅವಸ್ಥೆಯಲ್ಲಿದ್ದಾನೋ, ಅಥವಾ ಕರ್ಮಿ ಆಗಿದ್ದಾನೆಯೋ, ಅದು ಅವನವನ ಸಾಧನೆಗೆ ತಕ್ಕದ್ದು. ತನ್ನ ಯೋಗ್ಯತೆಗೆ ತಕ್ಕಂತೆ ಆತನು ತನ್ನನ್ನು ಒಪ್ಪಿಸಿಕೊಳ್ಳಬೇಕು. ಎಲ್ಲರನ್ನೂ ಕೂಡಿಸಿ ನಾವೇನಂತೇವೆ? ಅರಡನೊಬ್ಬನ ಬಿಟ್ಟ ಮುಮುಕ್ಷುಗಳು ಅಂತ ಕರಿತೇವೆ. ಮೊದಲು ಮುಕ್ತಿಯನ್ನು ಹೊಂದವು ಇಚ್ಛೆಯುಳ್ಳವರು ಮುಮುಕ್ಷುವರು. ಈ ಮುಮುಕ್ಷುವಾದವನು ತನ್ನ ಯೋಗ್ಯತೆಗೆ ಅನುಗುಣವಾಗಿ ಇದನ್ನು ಅನುಷ್ಠಾನಕ್ಕೆ ತಂದುಕೊಳ್ಳುವುದು. ಬ್ರಹ್ಮಾರ್ಪಣವು ಎಂದು ಮರ್ಮವು ಅರಿದು ಅವಧಾನಿಸಿ ಮಾಡ್ಬೋದು. ಮುಮುಕ್ಷುವಿಗೆ ಇದು ಧರ್ಮವು ಆಗುವುದು. ಅನ್ವಯ, ಮುಮುಕ್ಷುವಿಗೆ ಇದು ಧರ್ಮವು ಆಗಿದೆ ಅಂತ ಈ ನುಡಿಯ ವಿಚಾರ. ಮುಂದೆ ನುಡಿಯನ್ನು ತಗೊಳ್ಳೋಣ. ಎನಿತು ಕೃತ್ಯಗಳುಂಟು ಅನಿತನು ತಂದೆಯ ಮನದಿಂದೆ ನಿಯಮಪೂರ್ವಕವಾಗಿ ಅನುದಿನದಳು ಮಾಲ್ಪುದು ಅಭ್ಯಾಸಿ ಎನಿಪಾತನು ಎನಿಯದೆ ಬಯಸದೆ ಏನೊಂದನು. ಅಭ್ಯಾಸ ಆದಾಗ ಏನು ಮಾಡಬೇಕು ಅಂದ್ರೆ ಬೆಳಿಗ್ಗೆ ಏನು ಮಾಡಬೇಕು? ನಾನು ನಿಮ್ಮ ಭಾಷೆಯಲ್ಲಿ ಮಾತಾಡೋಣ. ಬೆಳಿಗ್ಗೆ ಎದ್ದ ಕೂಲಿ ಹಾಸ್ಯಾಗ ಕುಳಿತು ಏನು ಮಾಡಬೇಕು? ಮುಂದೆ ನಾಷ್ಟಾ ವಗೈರೆ ಆದಮೇಲೆ ಏನು ಮಾಡಬೇಕು? ಮಧ್ಯಾಹ್ನದ ಪ್ರಸಾದ ಆದಮೇಲೆ ಏನು ಮಾಡಬೇಕು? ಸಾಯಂಕಾಲ ಪ್ರಸಾದ ಆದ ಮೇಲೆ 2 ತಾಸು ಕೊಂಡಿರ್ಬೇಕು. ಹಾಗೇನು ಮಾಡಬೇಕು? ಇದನ್ನೆಲ್ಲ ತಾನ ನಿಯಮವನ್ನು ಮಾಡ್ಕೋಬೇಕು. ನಾಷ್ಟ ಮಾಡಿದ ಕೂಡಲೇ ಮಕ್ಕೊಳ್ಳೋದು, ಊಟ ಆದ್ಕೊಂಡೆ ಮಕ್ಕೊಳ್ಳೋದು. ಸಾಧಕ ಅಲ್ಲ. ಅದು ಯಾರು ಸಾಧಕ ಅಂತ ಕೇಳಿದ್ರೆ ನಿಯಮನ ಮಾಡಿರ್ಬೇಕು. ಬೆಳಗಿನ ಸಮಯದಲ್ಲಿ ಇದನ್ನು ಅಭ್ಯಾಸ ಮಾಡಬೇಕು. ನಾಷ್ಟ ಆದಮೇಲೆ ಇದನ್ನ ಮಾಡಬೇಕು. ಹೊರಗಿನ ಕರ್ತವ್ಯ ಒಂದಷ್ಟು ಇರ್ತೈತಲ್ಲ, ಇದನ್ನು ಮಾಡಬೇಕು. ಗುರು ಸೇವೆ ಒಂದಷ್ಟು ಇರ್ತದೆ, ಇದನ್ನು ಮಾಡಬೇಕು. ಇವೆಲ್ಲವುಗಳನ್ನು ತಾನೇ ನಿಯಮಿಸಿಕೊಂಡು, ಇಲ್ಲಿ ಗುರುಗಳು ಹೇಳಬೇಕಾಗುತ್ತೇನೆ ಇಲ್ಲಿ ನಮಗೆ ಅಭ್ಯಾಸಕ್ಕೆ ತಾನೇ ನಿಯಮಿಸಿಕೊಂಡು ಆಯಾಯ ಸಮಯದಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ನಾಳೆ ಮಾಡುತ್ತೇನೆ ಅನ್ನೋದಲ್ಲ, ಇಂದ ಮಾಡೋದನ್ನಿಂದ ಮಾಡೇ ಮುಗಿಸ್ಬೇಕು. ಬೇಸರ ಆಗಿ ನಾಳೆ ಮಾಡ್ತೇನೆ ಅನ್ನೋದು ಯಾವುದೂ ಇಲ್ಲ. ಇಂದ ಮಾಡೋದನ್ನು ಮಾಡೇ ಮುಗಿಸ್ಬೇಕು. ಅದಕ್ಕಾಗಿ ಅವನು ಬರೀತಾರೆ, ಎನಿತು ಕೃತ್ಯಗಳುಂಟು
ತಾನು ಮಾಡಬೇಕಾದ ಕರ್ತವ್ಯಗಳು ಎಷ್ಟು ಉಂಟು, ಎಷ್ಟು ಇವೆಯೋ ಅನಿತನು ಅವೆಲ್ಲವುಗಳನ್ನು ತನ್ನಯ ಮನದಿಂದೇ ಬೇಕಾದ್ರೆ ನೋಡ್ರಿ, ತನ್ನ ಮನಸ್ಸಿನಿಂದಲೇ ಜೋಡಿಸಿಕೊಳ್ಳಬೇಕು. ತನ್ನಯ ಮನದಿಂದೇ ನಿಯಮಪೂರ್ವಕವಾಗಿ ಪ್ರತಿದಿನ, ಮುಂದೆ ಅನುದಿನ ಅಂತ ಬರೀತಾರೆ, ನಿಯಮಪೂರ್ವಕವಾಗಿ ಅನುದಿನದಳು ಪ್ರತಿದಿನ ಒಂದಿನ ಮಾಡಿದ ಒಂದು ವಾರ ಬಿಡ್ತಾ ಅಲ್ಲ. ದೇವರು ಗುರುಗಳು ಏನು ಮಾಡಿರ್ತಾರೆ, ಪೂಜೆ ಮಾಡಕ್ಕೆ ಒಂದೇನೋ ಕೊಟ್ಟಿರ್ತಾರೆ, ಅಥವಾ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಏನೋ ಒಂದು ನೇಮ್ ಹೇಳಿರ್ತಾರೆ. ಎಲ್ಲರಿಗೂ ಪೂಜಾನ ತಿಳ್ಕೊಳ್ಬೇಡ ನಾವು. ಆಯ್ತಲ್ಲ. ಹೊಸದರಲ್ಲಿ ಅಗಸ ಗೋಣಿ ಚೀಲ ಒಗಿತಾನಂತ. ಗೋಣಿ ಚೀಲ ಹೊಸದರಲ್ಲಿ ಹೊರಪು ಇರ್ತದೆ. ಗೋಣಿ ಚೀಲನೂ ಒಗಿತಾನಂತ. ಮುಂದೆ ಬರ್ತಾ 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 ಕಡಿಮೆ ಆಗ್ತಾ ಹೋಗ್ತದ. ಹಾಗೆ ಗುರುಗಳ ಅನುಗ್ರಹ ಪಡೆದು ಉಪದೇಶ ಪಡ್ಕೊಂಡು ಹೊಸದ್ರಲ್ಲಿ ಭಾಳ ಪ್ರೀತಿಯಿಂದ ಅನುಷ್ಠಾನ ಮಾಡ್ತಿರ್ತಾನೆ. ಗುರುಗಳು ಹೇಳಿದ್ದನ್ನೆಲ್ಲ ಮುಂದೆ ಹೋಗ್ತಾ 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 ನಾಳೆ ಮಾಡಿದ್ರೆ ಆಯ್ತಂತ ಹಂಗೆ ಆಗ್ಬಾರ್ದು ಅಂತ ಹೇಳಕ್ಕೆ ಮತ್ತೇನೆ. ಅನುದಿನದಳು ನಿಯತವಾಗಿ ನಿಯಮಪೂರ್ವಕವಾಗಿ ಅನುದಿನದಳು ಮಾಡ್ಬೋದು ಅಭ್ಯಾಸಿ ಎಣಿಪಾತನು ಮಾಡ್ಬೋದು. ಬಯಸದೆ ಏನೊಂದನು ಹಿರಿಯದೆ ಅನ್ನೋದು ಸಂಬೋಧನೆ ಪರಮ. ಏನೊಂದನು ಬಯಸದೆ ಮಾಡ್ಬೋದು, ಏನನ್ನೂ ಬಯಸಬಾರದು ಅಂತ ನಿಷ್ಕಾಮ ಕರ್ಮ ಆಗ್ಬೇಕಂತ ಅಭಿಪ್ರಾಯ. ನೀವು ಅಭ್ಯಾಸಿ ಇದ್ದಾನ ಅಂದ ಕೂಡಲೇ ಬರೀ ಶಾಸ್ತ್ರ ಓದೋದಂದಲ್ಲ. ಗುರುಗಳ ಆಶ್ರಮದಲ್ಲಿ ಇರಲಿ ಅಥವಾ ತನ್ನ ಮನೆಯಲ್ಲಿಯೇ ಇರಲಿ, ಗುರುಗಳನ್ನಂತೂ ಮಾಡ್ಕೊಳ್ಳೇಬೇಕು, ನಿಶ್ಚಯ ಇದು. ಅಧ್ಯಾತ್ಮದಲ್ಲಿ ನೀವು ಸಾಧಕರಾಗದೆ ಹೋದ್ರೆ ಮೋಕ್ಷಣ ಆಗುವುದಿಲ್ಲ. ಮುಕ್ತಿ ಆಗಬೇಕಂದ್ರೆ ಗುರುಗಳನ್ನು ಮಾಡಿಕೊಳ್ಳೇಬೇಕು, ಗುರುಗಳ ಬಳಿ ಇರಲೇಬೇಕು. ಅದೇ ಹಿಂದೆ ಹೇಳಿಗೆ ಇತ್ತಲ್ಲ, ಗುರು ಸನ್ನಿಧಿಯಲ್ಲೇ ಇರಬೇಕು. ಗುರುಗಳು ಎಂದ ನನ್ನ ಹತ್ತಿರ ಇರೋದು ನಿಂದು ಮುಗಿತಪ್ಪ, ನೀನು ಲೋಕೋದ್ಧಾರಕ್ಕಾಗಿ ನಿನ್ನನ್ನು ನೀನು ನಿಯೋಜಿಸಕು ಅಂತ ಯಾವಾಗ ಆಜ್ಞೆ ಮಾಡ್ತಾರ ಆವಾಗ ಹೊರಗೆ ಬರ್ಬೋದು. ಇಲ್ಲಾಯ್ತು ಗುರುಗಳ ಸನ್ನಿಧಿಯಲ್ಲೇ ಇರಬೇಕು ಅಂತ ಶಾಸ್ತ್ರದ ನಿಯಮ ಇದೆ. ಮತ್ತು ಸಿದ್ಧಾರೂಢಪ್ಪ ಚರಿತ್ರೆ ಓದಿರಲಿಲ್ಲ. ಸಿದ್ಧಾಂತ ಶಿವಯೋಗಿಗಳು ಲೋಕೋದ್ಧಾರಕ್ಕಾಗಿ ನಿನ್ನನ್ನು ನೀನು ತೊಡಗಿಸಿಕೋ ಅಂತ 12 ವರ್ಷ ಸೇವಾ ಮಾಡ್ಯಾರ ಸಿದ್ಧಾರೂಢ ಅಪ್ಪಗಳು. ನಾವು 12 ತಿಂಗಳು ಸೇವಾ ಮಾಡ್ತಾವಿಲ್ಲ ಗೊತ್ತಿಲ್ಲ. 12 ವರ್ಷ ಸೇವಾ ಮಾಡ್ಯಾರ, ಅವ್ರು ಮಾತಾಡ್ಸೇ ಇಲ್ಲ. ಕುದುರೆ ಲಾಯದಲ್ಲಿ ಇದ್ದಾರೆ, ಕುದುರೆ ಲದ್ದಿ ಬಳದ್ದಾರೆ. ಅವತಾರಿಕ ಪುರುಷರು ಯಾಕೇನು ಮಾಡಿದ್ರು ಅಂದರೆ ಮುಮುಕ್ಷಗಳು ಇದನ್ನು ಅನುಷ್ಠಾನ ಮಾಡಲಿ ಅಂತ ಮಾಡಿದ್ರು. ಅವ್ರಿಗೇನು ಬೇಕಾಗಿತ್ತೇನ? ಅದು ಬೇಕಾಗಿರಲಿಲ್ಲ. ನಡೆದು ತೋರಿದ ಶಿವಯೋಗಿಗಳು. ತಿಳಿಸಿ ಇಷ್ಟು ಹೇಳಲಿಕ್ಕೆ ಕಾರಣ ಏನು ಅಂದರೆ, ಮುಮುಕ್ಷಗಳು ಆಲಸ್ಯಗಳು ಆಗಬಾರದು, ಅಭ್ಯಾಸಗಳು ಆಲಸ್ಯಗಳು ಆಗಬಾರದು ಅಂತ ಅಭಿಪ್ರಾಯ. ಆದಷ್ಟು ಮಟ್ಟಿಗೆ ಬೆಳಿಗ್ಗೆ ಹೇಳಬೇಕು. ಬೆಳಿಗ್ಗೆ ಅಂದರೆ 7 ಗಂಟೆಗೆ, ಕನಿಷ್ಠ 5 ಗಂಟೆಗಾರ ಹೇಳ್ತಾರೆ. ಕನಿಷ್ಠ 5 ಗಂಟೆಗಾರ. ಅದು ಹೊತ್ತೇರಿದ ಮೇಲೆ ಅಂದ್ರೆ ಸೂರ್ಯೋಪಾಸಕರು ಹೇಳೋರು. ಹೊತ್ತೇರಿದ ಮೇಲೆ ಹೇಳೋರು ಸೂರ್ಯೋಪಾಸಕರು. ಚಂದ್ರೋಪಾಸಕರು ಅಂದ್ರೆ ಸೂರ್ಯೋದಯದಕ್ಕಿಂತ ಮೊದಲು ಹೇಳೋರು ಚಂದ್ರೋಪಾಸಕರು. ಬ್ರಾಹ್ಮಿ ಮುಹೂರ್ತ ಅಂತ ಕರೆದಾರ. 3 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಕರೆದಾರೆ ಕೆಲವು ಜನ. ಕೆಲವು ಜನ ಬೆಳಗಿನ 5 ಗಂಟೆಯಿಂದ 6 ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಕರೆದಾರೆ. ಋಷಿಮುನಿಗಳು 3 ಗಂಟೆಗೆ ಸ್ನಾನ ಮಾಡ್ತಿದ್ರು. ಋಷಿಮುನಿಗಳ ಕಥೆ ಹೇಳ್ತೀನಿ. 3 ಗಂಟೆಗೆ ಸ್ನಾನ ಮಾಡ್ತಿದ್ದಾರೆ. ಹೊತ್ತೇರಿದ ಮೇಲೆ ಸ್ನಾನ ಮಾಡವ ಅದು ರಾಕ್ಷಸಿ ಸ್ನಾನ. ಅದ್ರಾಗ 5 ಗಂಟೆಗೆ ಸ್ನಾನ ಮಾಡವ ಅದು ಮಾನವ ಸ್ನಾನ. 3 ಗಂಟೆಗೆ ಮಾಡೋದು ದೇವತಾ ಸ್ನಾನ. ಬರ್ಕೊಂಡು ಬಂದಾರ ಮೇಲೆ ಹುಟ್ಟಿಸಿ ಹೇಳ್ತಾ ಇಲ್ಲ, ನಾನು ಋಷಿಗಳು ಬರ್ಕೊಂಡು ಬಂದಂಥ ವಿಚಾರ. ಮತ್ತು ಆಲಸ್ಯತನ ಇತ್ತಂದ್ರೆ ಇದನ್ನೆಲ್ಲ ಯಾವಾಗ ಮಾಡ್ತಾನೆ ಸಾಧಕ ಅಂತ ಅಭಿಪ್ರಾಯ, ಮತ್ತೇನಲ್ಲ. ಅದಕ್ಕಾಗಿ ಇಲ್ಲಿ ಏನು ಹೇಳಿದ್ರು, ಆಲಸ್ಯ ಆಗಬಾರ್ದು ಅಭ್ಯಾಸಗಳು ಅಂತ ಈ ಒಂದು ಸೂತ್ರದ ಹಾಗೂ ಭಾಷಾ ಪದ್ಯದ ಅರ್ಥ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.